ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಏನಿದೆ ಇದು ಒಂಥರ ಕಲೆ. ಇದು ಎಂತ ಕಲೆ? ಇಲ್ಲದೆ ಇರೋ ಪ್ರಾಬ್ಲಮ್ಗಳನ್ನ ಹುಟ್ಟಾಕೊಳ್ಳೋದು. ಸಮಸ್ಯೆನೇ ಇರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ 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 ಸಮಸ್ಯೆಗಳನ್ನ ಹುಟ್ಟಾಕೋದು ಅಲ್ವಾ? ರಾತ್ರಿ 1 ಗಂಟೆ ಆಗಿರುತ್ತೆ, 2 ಗಂಟೆ ಆಗಿರುತ್ತೆ, ಎಚ್ಚರ ಆಗುತ್ತೆ. ಏನೋ ಒಂದು ನಾವು ನಿರ್ಣಯ ಮಾಡಿರ್ತೀವಿ ಇವತ್ತಿನ ದಿನ, ಅಥವಾ ಯಾರಿಗೂ ಏನೋ ಅಂದಿದ್ದಿರ್ಬೋದು, ಅಯ್ಯೋ ಅದು ಯಾಕೆ ಹಾಗಾಯ್ತು ಅಂತ, ಅಥವಾ ಅಯ್ಯೋ ನಾಳೆ ಹಿಂದಿಂದದನ್ನೆಲ್ಲ ಮಾಡ್ಬೇಕಲ್ಲಪ್ಪ, ಏನ್ ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆಗಳು. ಎಚ್ಚರಾಗಿ ಅದ್ರ ಬಗ್ಗೆ ಯೋಚನೆಗಳು ಬಂದಿದೆಯಾ? ಅಥವಾ ಯಾರಿಗಾದ್ರೂ ಬಂದೇ ಇಲ್ವಾ? ರಾತ್ರಿ 1 ಗಂಟೆಗೆ 2 ಗಂಟೆಗೆ ಎಲ್ಲ ಬಂದಿರುತ್ತಲ್ವಾ? ಖಂಡಿತವಾಗ್ಲು ಯಾವಾಗ್ಲೂ ಒಂದ್ಸರಿ ಬಂದ್ರೆ ಅದೇನು ಸಮಸ್ಯೆ ಅಲ್ಲ. ಸಮಸ್ಯೆ ಏನ್ ಸರ್? ನಾವು ಬಂದಿದೆ. ಖಂಡಿತವಾಗ್ಲು ಸರ್, ಧನ್ಯವಾದಗಳು. ಎಲ್ಲರಿಗೂ ಬಂದಿರುತ್ತೆ. ಬರ್ದೇ ಇರೋಂಥವ್ರು ಯಾರಾದ್ರೂ ಇದ್ರೆ ಕೈ ಎತ್ತಿ. ನನಗೆ ಯಾವತ್ತೂ ಚಿಂತೆ ಮಾಡಿಲ್ಲ ನಾನು ಅಂತ ಹೇಳೋಂಥವ್ರು. ಅದ್ ಬಂದ್ರೆ ನಾವು ಸಾಮಾನ್ಯ ವ್ಯಕ್ತಿಗಳಂತ. ಸರಿನಾ? ಈಗ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಅದು ಯಾವಾಗೋ ಒಂದು ಸಾರಿ ಬಂದು ಹೋದೆ ಏನ್ ಸಮಸ್ಯೆ ಇಲ್ಲ. ಪ್ರತಿ ದಿನ ಅದಾಗ್ತಾ ಇದ್ರೆ ಕ್ರೋನಿಕ್ ಓವರ್ ಥಿಂಕಿಂಗ್ ಅಂತ ಏನ್ ಹೇಳ್ತೀವಿ, ಅದು ಸಮಸ್ಯೆ. ಪ್ರತಿದಿನ ಬರ್ತಾ ಇರುತ್ತೆ. ಒಂದು ಯಾವ್ದೋ ಸಣ್ಣ ಪುಟ್ಟ ವಿಷಯಕ್ಕೂ ನೆನಪಾಗ್ತಾ ಇರತ್ತೆ, ನಮ್ಮನ್ನ ಹರ್ಟ್ ಮಾಡ್ತಾ ಇರತ್ತೆ. ಅಯ್ಯೋ ನಾಳೆ ಯಾವ್ದೋ ಸಣ್ಣ ಪುಟ್ಟ ಕೆಲಸ ಅದನ್ನ ಮಾಡದೆ ಹೋದ್ರೂ ತೊಂದರೆ ಇರಲ್ಲ, ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ. ಆ ಕಾನ್ಸ್ಟಂಟ್ ಓವರ್ ಥಿಂಕಿಂಗ್ ಇದೆಯಾ, ಅದು ಪ್ರಾಬ್ಲಮ್. ಇದು ಯಾರಿಗೋ ಒಬ್ರಿಗೆ ಬಂದ್ರೂ ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ. ಈ ಫೋರ್ಬ್ಸ್ ಹೆಲ್ತ್ ಪ್ರಕಾರ ಮೋರ್ ದನ್ 50% ಜನರಿಗೆ ಇದು ಕ್ರೋನಿಕಲ್ ಓವರ್ ಥಿಂಕಿಂಗ್ ಇರೋದು, ಸತತವಾದಂತ ಓವರ್ ಥಿಂಕಿಂಗ್ ಸುಮಾರು ದಿನಗಳಿಂದ ಇರುವಂತದ್ದಿರೋದು. ಅದು ಏನ್ ಸಮಸ್ಯೆ ಅಲ್ಲ. ಅದನ್ನು ಕ್ರೋನಿಕಲ್ ಓವರ್ ಥಿಂಕಿಂಗ್ ಅನ್ನು ಕೂಡ ಮೆಂಟಲ್ ಇಶ್ಯೂ ಅಂತ ಕನ್ಸಿಡರ್ ಮಾಡಲ್ಲ. ಆದ್ರೆ ಅದರಿಂದ ಬರುವಂತ ಮುಂದಿನ ಸ್ಟೇಜ್ಗಳೇನಿದೆ ಅವು ಮೆಂಟಲ್ ಇಶ್ಯೂ ಕಾರಣ ಆಗುತ್ತೆ. ಆದ್ರೆ ಇದು ವಾರ್ನಿಂಗ್ ಸೈನ್, ಇದು ಕ್ರೋನಿಕಲ್ ಓವರ್ ಥಿಂಕಿಂಗ್ ಅನ್ನುವಂಥದ್ದು. 50 to 75% ಅಂತ ಹೇಳಿದ್ರೆ ತುಂಬಾ ದೊಡ್ಡದೇ ಆಯ್ತಲ್ವಾ? ಯಾವ ಏಜ್ ಗ್ರೂಪ್ ತಗೊಂಡ್ರು ಮಿನಿಮಮ್ 50% ಇದ್ದಾರೆ ಅಂದ್ರೆ 10 ಜನ ಇದ್ರೆ ಅದರಲ್ಲಿ ಮಿನಿಮಮ್ 5-6 ಜನರಿಗೆ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ತುಂಬಾನೇ ದೊಡ್ಡದು. ಇದೇನಂದ್ರೆ ಕಂಪಲ್ಸಿವ್ ಥಿಂಕಿಂಗ್. ಯಾವಾಗ ನೋಡಿದ್ರು ಖಾಲಿ ಇರಕ್ಕಾಗಲ್ಲ, ಏನೋ ಒಂದು ಕೊರಿತಾನೆ ಇರ್ಬೇಕಲ್ಲಿ. ಆ ಚಾಟ್ರಿಂಗ್ ಅದು ನಮ್ಮ ಶಕ್ತಿಯನ್ನ ಎಳೆದು ಹಾಕ್ಬಿಡತ್ತೆ, ವೀಕ್ ಮಾಡ್ಬಿಡತ್ತೆ, ಅಶಕ್ತತೆಯನ್ನು ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದೊಳಗೆ ಟಾಕ್ಸಿನ್ಸ್ ಕೂಡ ಜನರೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತ ಸ್ಟ್ರೆಸ್ ಬಂದಿರುತ್ತೆ. ಯೋಚನೆ ಮಾಡಿ 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 ಅದ್ರ ಪ್ರತಿಯೊಂದರ ಬಗೆಗೇನು ಸ್ಟ್ರೆಸ್ ತಗೊಂಡು ಇದರಿಂದ ಏನ್ ಆಗ್ಬೋದು ಮುಂದೆ ಅಂದ್ರೆ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್, ಈಟಿಂಗ್ ಡಿಸಾರ್ಡರ್ಸ್ ಇಂಥವೆಲ್ಲ ಆಗ್ಬೋದು. ಇಲ್ಲಿ ಸಮಸ್ಯೆ ಏನಂದ್ರೆ ಜನ ಜೆನ್ಯೂನ್ ಆಗಿ ನಂಬ್ತಾರೆ. ಏನು, ನಾನು ತುಂಬಾ ವರಿ ಮಾಡ್ಕೊಂಡ್ರೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೋ ಒಂದು ಸೊಲ್ಯೂಷನ್ ಬರುತ್ತಪ್ಪ, ಏನೋ ಒಂದು ಗೊತ್ತಾಗತ್ತೆ ಅಂತ. ಓವರ್ ಥಿಂಕ್ ಮಾಡಿ 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 ಅದನ್ನೇ ರುಮಿನೇಟ್ ಮಾಡಿದ್ರೆ ಏನೋ ಒಂದು ಗೊತ್ತಾಗುತ್ತೆ, ಏನೋ ಒಂದು ಮಾಡ್ಬೋದು, ಏನೋ ಸೊಲ್ಯೂಷನ್ ಸಿಗುತ್ತೆ ಅಂತ. ಆದ್ರೆ ರಿಸರ್ಚ್ ಹೇಳೋದೇನು ಅಂತಂದ್ರೆ ಅಂತದಾಗಲ್ಲ, ಅದ್ರ ಅಪೋಸಿಟ್ ಆಗುತ್ತೆ. ಏನಾಗುತ್ತೆ, ಓವರ್ ಥಿಂಕಿಂಗೇ ಸಮಸ್ಯೆ, ಬೇರೆದಲ್ಲ ಸಮಸ್ಯೆ ಇರೋದಲ್ಲಿ. ಓವರ್ ಥಿಂಕಿಂಗೇನೆ ಆ ಯಾವ್ದ್ರ ಸಮಸ್ಯೆನ ಬಗೆಹರಿಸ್ಬೇಕಂತಿರೋದು ಅದಕ್ಕಿಂತ ದೊಡ್ಡ ಸಮಸ್ಯೆ. ಅದು ಸೊಲ್ಯೂಷನ್ ಅಲ್ಲ ಓವರ್ ಥಿಂಕಿಂಗ್ ಅಂತ. ಮಾಡೋದು ಮಾಡ್ಬೇಕು, ಅದ್ರ ಓವರ್ ಥಿಂಕಿಂಗು ಆಗುತ್ತೆ, ಅದು ಸೊಲ್ಯೂಷನ್ ಅಲ್ಲ. ಯಾಕೆಂದ್ರೆ ಇದು ಎನರ್ಜಿ ಡ್ರೈನ್ ಮಾಡುತ್ತೆ ಮತ್ತೆ ಟಾಕ್ಸಿನ್ಸ್ ಕ್ರಿಯೇಟ್ ಮಾಡುತ್ತೆ. ಇದನ್ನ ಲಾಸ್ಟ್ ಟೈಮ್ ನೋಡಿದ್ವಿ ನಾವು, 2ನೇದು ಮತ್ತೆ ಮೊದಲನೇ ಭಾಗವನ್ನ ಮಾಡಿದಾಗ. ಅದರಿಂದ ಹೊರಗಡೆ ಬರೋ ಟೆಕ್ನಿಕ್ಸ್ ಅನ್ನು ಒಂದಿಷ್ಟು ನೋಡ್ಕೊಂಡಿದ್ದೀವಿ. ಈಗ ಹೊಸದಾಗಿ ನೋಡೋಣ. ಇದೇನು ಆಗ್ಲೇ ಹೇಳ್ದಂಗೆ ಓವರ್ ಥಿಂಕಿಂಗ್ ಇದೊಂದು ಕಲೆ. ಎಂತ ಕಲೆ ಇದು?
ಇಲ್ದಿರೋ ಅಂತ ಸಮಸ್ಯೆಗಳನ್ನ ಹುಟ್ಟಾಕೋದು ಒಂದು. ಎರಡನೇದು, ಇದೊಂದು ಕಲೆ ನಮ್ಮ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಏನಿವೆ ಅವುಗಳ ಜೊತೆಗೆ ಇರುವಂತದ್ದು. ಈ ಈ ಕ್ಷಣದಲ್ಲಿ ಇಲ್ಲದೆ ಇರುವಂತದ್ದು, ಪ್ರೆಸೆಂಟ್ ಅಲ್ಲಿ ಇಲ್ಲದೆ ಇರುವಂತದ್ದು. ಒಂದು ನಿಮಿಷ, ಕನ್ನಡದಲ್ಲಿ ಚೇಂಜ್ ಮಾಡಿದಂಗಿದೆ, ನೋಡ್ತೀನಿ. ವರ್ತಮಾನದ ವೆಚ್ಚದಲ್ಲಿ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ವಾಸಿಸುವ ಒಂದು ಕಲೆ ಇದು ಅಲ್ವಾ? ಯಾವಾಗಿದ್ರು ಯೋಚನೆಗಳು ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಬರ್ತಾ ಇರ್ತವೆ. ಆಮೇಲೆ ಆಗ್ಲೇ ಹೇಳಿದಂಗೆ ಅತಿಯಾಗಿ ಯೋಚಿಸುವುದು ಇಲ್ಲದ ಸಮಸ್ಯೆಗಳನ್ನ ಸೃಷ್ಟಿಸುವ ಕಲೆ, ಅದು ಒಂದು ಕಲೆ. ಇಲ್ಲದೆ ಇರುವಂತ ಸಮಸ್ಯೆಗಳನ್ನ ಸೃಷ್ಟಿಸುವ ಕಲೆ. ಈಗ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಏನಂದ್ರೆ, ಒಂದು ದಿನದಲ್ಲಿ ನಾವು ಎಷ್ಟು ಸಮಯ ಯೋಚಿಸ್ತೀವಿ? 1 ಗಂಟೆನಾ, 2 ಗಂಟೆನಾ? ಅಥವಾ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಯೋಚಿಸದ ಸಮಯ ಏನಾದ್ರೂ ಇದೆಯಾ ಅಂತ? ಇಲ್ಲ ಇಲ್ಲ, ಸತತವಾಗಿ ಬರ್ತಾನೆ ಇರ್ತಾವಲ್ವಾ? ಹೌದು, ಕಂಟಿನ್ಯೂಸ್ ಬರ್ತಾ ಇರ್ತದೆ. ಅದನ್ನ ನಾವೇನ್ ಮಾಡ್ತಾ ಇರ್ತೀವ ಅಥವಾ ತಾನಾಗೆ ಬರ್ತಾ ಇರತ್ತಾ? ತಾನಾಗೆ ಬರ್ತಾ ಇರ್ತದೆ, ಇಮ್ಯಾಜಿನೇಷನ್ ಆಗ್ತಾ ಇರ್ತದೆ, ತಾನಾಗೆ ಬರ್ತಾನೆ ಇರತ್ತೆ ಅಲ್ವಾ? ಹಿಂಗಾದ್ರೆ ಹಿಂಗಾದ್ರೆ ಇದನ್ನಾಗ್ಲೇ ನೋಡಿದ್ವಿ. ಆಮೇಲೆ ಈಗ ಮನಸ್ಸು ಎಲ್ಲಿರ್ತದೆ ಸಾಮಾನ್ಯವಾಗಿ? ಒಂದು ಹಿಂದೆ ಭೂತಕಾಲದಲ್ಲಿ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರತ್ತೆ. ಓ, ಅದ್ ಹಂಗಾಯ್ತಲ್ಲ ಅಂತ ಹೇಳಿ ಅನ್ನುವಂಥದ್ದು, ವರಿ ಮಾಡ್ಕೊಳ್ಳುವಂಥದ್ದು, ಹಂಗಾಯ್ತಲ್ಲ ಅನ್ನುವಂಥದ್ದು. ಇನ್ನೊಂದು ಆಂಗ್ಸೈಟಿ, ಮುಂದಿನ ಬಗ್ಗೆ, ಭವಿಷ್ಯತ್ ಕಾಲದಲ್ಲಿ. ಒಂದು ಭೂತಕಾಲದಲ್ಲಿ ಇರುತ್ತೆ, ಇಲ್ಲ ಇನ್ನೊಂದು ಭವಿಷ್ಯತ್ ಕಾಲದಲ್ಲಿ ಇರುತ್ತೆ. ಈ ಕ್ಷಣದಲ್ಲಿ ಇರಲ್ಲ, ಪ್ರಸ್ತುತ ಕ್ಷಣದಲ್ಲಿ ಇರೋದಿಲ್ಲ ಸಾಮಾನ್ಯವಾಗಿ. ಅಂದ್ರೆ ಯೋಚನೆಗಳು ಭೂತಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದ್ದೇ ಇರುತ್ತೆ. ಈ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಯಾಕೆ ವರ್ತಮಾನ ಕಾಲದಲ್ಲಿ ಉಳಿಯಲ್ಲ ಅಂತ, ಅಥವಾ ಈ ಭೂತ ಮತ್ತು ಭವಿಷ್ಯದಲ್ಲಿ ಏನ್ ಹಂತದಿದೆ ಮನಸ್ಸನ್ನ ಅದು ಆಕರ್ಷಿಸುತ್ತೆ ಅಂತ. ಅಂಥದ್ದು ಏನಿದೆ ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿ ಮನಸ್ಸನ್ನ ಆಕರ್ಷಣೆ ಮಾಡುವಂಥದ್ದು? ಏನಿರ್ಬೋದು? ಏನಾದ್ರೂ ಯೋಚಿಸ್ಬೋದ ಅದ್ರ ಬಗ್ಗೆ? ಎಲ್ಲರಿಗೂ ಇಷ್ಟ, ನಾನು ವರ್ತಮಾನ ಕಾಲದಲ್ಲಿ ಇರಬೇಕು, ನಾನು ಈ ಕ್ಷಣದಲ್ಲಿ ಜೀವನ ಮಾಡಬೇಕು, ಈ ಕ್ಷಣ ಒಂದೇ ಸತ್ಯವಾದ ಕ್ಷಣ, ಉಳಿದದ್ದೆಲ್ಲ ನಮ್ಮ ಕಲ್ಪನೆಗಳು, ಭೂತಕಾಲನು ಕಲ್ಪನೆ, ಭವಿಷ್ಯತ್ ಕಾಲನು ಕಲ್ಪನೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಅತಿ ಹೆಚ್ಚು ಸಮಯ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲೇನೆ ಜೀವನ ನಡೀತಾ ಇರುತ್ತೆ. ಅಂತ ಏನು ಆಕರ್ಷಣೆ ಇದೆ ಅಂತ ನಾವು ಇಷ್ಟು ಪ್ರಯತ್ನ ಮಾಡಿದ್ರೂ ಆಗದೆ ಇರುವಂತದ್ದು. ಅನಿಲ್ ಸರ್ ಏನು ಹೇಳ್ತಾ ಇದ್ರ? ಅದು ಏನೋ ಭಯ ಹುಟ್ಟಿಸ್ತಲ್ಲ ಸರ್, ದಟ್ ಇಸ್ ದಿ ಅಟ್ರಾಕ್ಷನ್. ಆಂಗ್ಸೈಟಿ, ಭಯ. ಅದ್ರ ಬಗ್ಗೆ ನಾವು ಒಂಥರ ಹಿಂಗಾದ್ರೆ ಹಾಗೆ, ಹೀಗಾದ್ರೆ ಹಾಗೆ, ಏನಾಗಬಹುದು ನಮ್ಮ ಯೋಚನೆ ಆಕರ್ಷಿಸೋದು. ಏನಾಗ್ಬೋದು ಅನ್ನೋಂತ ಯೋಚನೆ ಆಕರ್ಷಿಸ್ತಾ ಇರುತ್ತೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಸರಿ ಸರ್. ಸುಬ್ರಹ್ಮಣ್ಯ ಸರ್ ಹೇಳ್ತಾರೆ.
ಸರ್ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ, ವಿಡಿಯೋ ಕಾಣಿಸ್ತಾ ಇದೆ. ಮ್ಯೂಟ್ ತೆಗ್ದಿದ್ದೀರಾ? ಎಲ್ಲೋ ಇನ್ನೊಂದ್ ಕಡೆ ಮ್ಯೂಟ್ ಇರ್ಬೋದು ನೋಡಿ ಸರ್. ಅದು ಮೋಸ್ಟ್ ಅಲ್ಲಿ ಕೀಬೋರ್ಡ್ ಅಲ್ಲಿ ಏನಾದ್ರು ಮ್ಯೂಟ್ ಆಗಿದೆಯಾ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ? ಯಾಕಪ್ಪ ವರ್ತಮಾನದಲ್ಲಿರಲ್ಲ, ನೋಡಿದ್ರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಅಂತ ಏನಿದೆ ಆಕರ್ಷಣೆ ಬರುವಂತದ್ದು. ಹೋಗ್ಲಿ, ಯಾವ್ದೋ ಒಂದು ಸ್ವರ್ಗ ಅಂತ ಹೇಳ್ತಾರೇನೋ, ಸತ್ ಮೇಲೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿ. ಹಂಗೇನಾದ್ರೂ ಸ್ವರ್ಗಕ್ಕೆ ಇದೇ ದೇಹ ಮತ್ತು ಮನಸ್ಸು ತಗೊಂಡು ಹೋದ್ರೆ ಅಲ್ಲಿ ಯೋಚನೆಗಳು ಬರುತ್ತಾ? ಹಲೋ, ಸ್ವರ್ಗದಲ್ಲಿ ಇದೀವಿ ಅಂತ ಬಿಟ್ಬಿಡ್ತೀವ? ಹಲೋ, ಹೇಳಿ, ಸರಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಮನಸ್ಸು ವರ್ತಮಾನ ಮತ್ತು ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಏಕೆ ಹೋಗುತ್ತೆ ಅಂತಂದ್ರೆ, ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇರ್ತೇವೆ. ಒಂದು ಏನಾಗುತ್ತೆ, ಸುತ್ತಮುತ್ತಲಿರೋ ಕಂಡೀಷನ್ ಅಲ್ಲಿ ನೋಡಿದಾಗ ಅದ್ಯಾಕೆ ಆಗ್ಬಾರ್ದಾಗಿತ್ತು ಅಂತ ಅದು ಹಿಂದ್ಗಡೆ ಹೋಗ್ತದೆ. ಆಮೇಲೆ ಇನ್ನೊಬ್ರು ಯಾರು ನೋಡಿದಾಗ ನಾವ್ ಹತ್ರ ಆಗ್ಬೋದಾ ನೆಕ್ಸ್ಟ್ ಮಾಡ್ಬೋದಾ ಅಂತ ಅದರಲ್ಲೇ ಹೋಗ್ತಾ ಇರ್ತೀವಿ. ಅದು ನಾವು ಒಳಗಡೆ ಇರೋ ಮನಸ್ಸಿನಲ್ಲಿ ನೋಡ್ಕೊಳ್ತಾ ಇರಲ್ಲ, ಬೇರೆಯವ್ರದ್ದು ಮನಸ್ಸು, ಬೇರೆಯವ್ರದ್ದು ಆಕ್ಷನ್ ನೋಡ್ಕೊಂಡ್ಬಿಟ್ಟು ಅದು ಆಗೋ ಒಂದು ವಿಷಯ. ಭೂತಕಾಲ ಮತ್ತು ಭವಿಷ್ಯಕಾಲ ನಡೆಯೋ ಒಂದು ನಮ್ಮ ಮನಸ್ಸಿನಲ್ಲಿ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ರೂಪಾ ಮೇಡಮ್ ಏನೇ ಹೇಳ್ತಾ ಇದ್ರಿ? ಮತ್ತೆ ಬೇರೆ ಯಾರಾದ್ರೂ ನಾನೇ ಮಿಸ್ ಮಾಡಿದ್ದೆ? ಸರಿ, ಇಲ್ಲಿ ನಾವಲ್ಗೆ ಸರ್ ಏನ್ ಹೇಳ್ತೀರಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಮನಸ್ಸು ನಾವು ಮರ್ಕಟಕ್ಕೆ ಹೋಲಿಸ್ತೀವಿ ಸರ್. ಮನಸ್ಸನ್ನ ಯಾವಾಗಲೂ ಮರ್ಕಟಕ್ಕೆ ಹೋಲಿಸ್ತೀವಿ. ಅದು ನಮ್ಮ ಹತೋಟಿಗೆ ಸಿಗೋಲ್ಲ ಸರ್. ಯಾವಾಗ್ಲೂ ನಾವು ಎಷ್ಟೇ ಕಂಟ್ರೋಲ್ ಮಾಡಕ್ ಹೋದ್ರೂ ಕೂಡ ಕೆಲವೊಂದು ಬಾಹ್ಯ ಅಭಿಪ್ರೇರಣೆಗಳಿಗೆ ಒಳಗಾಗುತ್ತೆ. ಕೆಲವೊಂದು ಮನೋಪ್ರಚೋದನಕಾರಿ ವಿಷಯಗಳಿಗೆ ನಮ್ಮ ಮನಸ್ಸಿಲ್ಲದೆ ಇದ್ರೂ ಕೂಡ ನಮ್ ಗಮನಕ್ಕೆ ಬಂದ್ರೂ ಕೂಡ ಕೆಲವೊಮ್ಮೆ ಗಮನಕ್ಕೆ ಬಾರದೆ ಕೂಡ ನಾವು ಅದರಲ್ಲಿ ತೊಡಗ್ತಾ ಇರ್ತೀವಿ ಸರ್. ಗೊತ್ತಿಲ್ಲೋ ನಮ್ಗೆ ಗೊತ್ತಿಲ್ಲದ ಹಾಗೆ ಏನೋ ಒಂದು ವಿಸ್ಮಿತರಾಗ್ತೀವಿ. ಅದನ್ನ ಕಂಡು ಏನೋ ಹೊಸದೇನೋ ಅಳವಡಿಸ್ಕೊಳ್ತೀವಿ ಅಥವಾ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಅದು ನಮ್ಮ ಮನಸ್ಸಿನ ಮೇಲೆ ನಿಂತಿರುತ್ತೆ ಸರ್. ಇಲ್ಲಿ ಅನುಭೂತಿ ಒಂದು ಬರುತ್ತೆ, ಅನುಭವ ಒಂದು ಬರುತ್ತೆ ಸರ್. ಅದರ ಮೇಲೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕೃತಗೊಳಿಸ್ಲಿಕ್ಕೆ ಹೋದ್ರೂ ಕೂಡ ಕೆಲವೊಂದಿಷ್ಟು ನಮ್ಮ ಗಮನಕ್ಕೆ ಬಾರದೆ ನಮ್ಮ ಭಾವನೆಗಳು ಕೂಡ ಹತ್ತಿಕ್ಕಲಾಗದೆ ಕೂಡ ನಾವು ಕೆಲವೊಂದಿಷ್ಟು ಗೊಂದಲಕ್ಕೆ ಚಡಪಡಿಸ್ತೀವಿ ಸರ್. ಅದೇ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮನಸ್ಸಿನ ಕೂಡ ಧರ್ಮದ ಬಗ್ಗೆ. ಧನ್ಯವಾದಗಳು. ಸರಿ, ಮುಂದಕ್ಕೆ ಹೋಗೋಣ. ಈಗ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ. ಯೋಚನೆ ಮಾಡೋದಿದೆಯಲ್ಲ, ಇದು ಒಳ್ಳೆಯದಾ ಕೆಟ್ಟದ್ದಾ? ಯೋಚನೆ ಮಾಡೋದು ಒಳ್ಳೇದಲ್ಲ. ಒಂದು ಹಿಡಿತದಲ್ಲಿದ್ದಾಗ ಯೋಚನೆ ಮಾಡೋದು ಒಳ್ಳೇದು. ಯಾಕಂತಂದ್ರೆ ಯೋಚನೆ ಇಲ್ಲದೆ ಅಂತಂದ್ರೆ ಒಂದು ಕೆಲವು ಕಾರ್ಯಗತ ಮಾಡೋದಕ್ಕೆ ಆಗಲ್ಲ. ಅದೇನಾಗುತ್ತೆ, ಆ ಯೋಚನೆ ನಮ್ಮ ಹಿಡಿತದಲ್ಲಿ ಇರಬೇಕು. ಯಾವ ಲೆವೆಲ್ ಅಲ್ಲಿ ನಾವು ಒಂದು ಯೋಚನೆ ಮಾಡ್ತಾ ಇದ್ದೀವಿ, ಸ್ವಲ್ಪ ತುಂಬಾ ಅತಿಯಾಗಿ ಹೋಗ್ತಾ ಇದ್ದಾಗ ಅದನ್ನ ವಾಪಸ್ ಬಂದ್ಬಿಟ್ಟು ಹಿಡಿತದಲ್ಲಿ ಇಟ್ಕೊಂಡಾಗ ಅದ್ರ ಯೋಚನೆಗೆ ಒಂದು ಪ್ರಯೋಜನ ಇರುತ್ತೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಸರ್. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಮಾತಾಡ್ಬೋದು ಹೇಳಿ. ನಾವಲ್ಲಿಗೆ ಸರ್ ಹೇಳಿ. ಸರ್, ಯೋಚನೆಗಳು ಇಲ್ಲ ಅಂತಂದ್ರೆ ಮನುಷ್ಯ ಅಲ್ಲ ಸರ್. ಯೋಚನೆ ಮಾಡ್ಲೇಬೇಕು. ಆ ಯೋಚನೆಗಳನ್ನ ಕಾರ್ಯಗತಗೊಳಿಸೋದು ನಮ್ಮ ಕೈಲೇ ಇರುತ್ತೆ. ಅದೇ ರೀತಿಯಾಗಿ ಯೋಚನೆಗಳು ಯಾವಾಗ ಆಲೋಚನೆಗಳಾಗಿ ಬದಲಾಗುತ್ತೋ ಆವಾಗ ನಮ್ಮ ವ್ಯಕ್ತಿತ್ವ ಹಾಗೂ ಪ್ರಬುದ್ಧತೆ ನಿರ್ಮಾಣ ಆಗ್ಲಿಕ್ಕೆ ನಾವು ನಮ್ಮನ್ನ ತೊಡಗಿಸ್ಕೊಳ್ತೀವಿ ಸರ್. ಇಷ್ಟೇ. ಥ್ಯಾಂಕ್ ಯು ಸರ್. ಅರಿವಿನಿಂದ ಯೋಚನೆ ಮಾಡಿದ್ರೆ ಅದು ಒಳ್ಳೇದು, ಗೊತ್ತಿಲ್ಲದಂಗೆ ಯೋಚನೆ ಮಾಡ್ತಾ ಇರ್ತೀವಲ್ಲ ಅದು ಒಳ್ಳೇದು.
ಖಂಡಿತವಾಗಿ. ಅರಿವಿನಿಂದ ಯೋಚನೆ ಮಾಡೋದು ಇಟ್ ರಿಕ್ವೈರ್ಸ್, ಅದು ಬೇಕು. ಅರಿವಿನಿಂದ ಯೋಚನೆ ಮಾಡೋದು ಇರಬೇಕು. ಅದಕ್ಕೆ ಮೈಂಡ್ ಅಗ್ರೆಷನ್ ಆಗೋದಿಲ್ಲ. ಅರಿವಿಲ್ಲದೆ ಏನು ಯೋಚನೆ ಮಾಡ್ತೀವಿ ಅದೇನೋ ಯೋಚನೆ ಮಾಡ್ಕೊಂಡು ಏನೋ ಎಲ್ಲೋ ಹೋಗಿ ಹತ್ತದ. ದಟ್ ವಿಲ್ ನಾಟ್ ರಿಮೈನ್ ಫಾರ್ ಎವರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಈಗ ನಾಳೆ ನಾನು ಪ್ರವಾಸಕ್ಕೆ ಹೋಗ್ಬೇಕು. ನಾಳೆ ಹುಣ್ಣಿಮೆ ಇರಲ್ಲ ಮನೆಗೆ ಅಂತ ಹೇಳಂದು ಈ ಒಂದು ವೆಬಿನಾರ್ ಅನ್ನ ಇವತ್ತೇ ಬರ್ತಾ ಇರೋದು. ಎಲ್ಲರಿಗೂ ಧನ್ಯವಾದಗಳು ಜಾಯಿನ್ ಆದವರಿಗೆ. ಆದ್ರೂ ಕೂಡ ಇದು ನಿಯರ್ ಫುಲ್ ಮೂನ್ ಅಂತ, ಫುಲ್ ಮೂನ್ ಹತ್ರ ಇರುವಂತದ್ದು ಅದರದೇ ಆದಂತ ಇಫೆಕ್ಟ್ಗಳು ಇರುತ್ತೆ, ಒಳ್ಳೆ ಇಫೆಕ್ಟ್ ಇರುತ್ತೆ ಈ ಸಮಯದಲ್ಲಿ ಧ್ಯಾನ ಮಾಡೋದ್ರಿಂದ. ಆ ಪ್ರವಾಸಕ್ಕೆ ನಾನು ಪ್ಲಾನ್ ಮಾಡಬೇಕು ನಾಳೆ ಅಂತ ಹೇಳಂದ್ರೆ ಇವತ್ತು ಯೋಚನೆ ಮಾಡಬೇಕು ಅಲ್ವಾ? ಏನೇನ್ ಮಾಡ್ಬೇಕು, ಏನೇನ್ ತಗೊಂಡು ಹೋಗ್ಬೇಕು, ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಅದನ್ನ ತಯಾರಿ ಮಾಡ್ಕೋಬೇಕು ನಾವು. ಈ ಒಂದು ಕನ್ಸ್ಟ್ರಕ್ಟಿವ್ ಯೋಚನೆ ಪ್ಲಾನಿಂಗ್ ಎಲ್ಲ ಏನಿದೆ, ಇದನ್ನ ನಾವು ಮಾಡೋದ್ರಿಂದನೇ ಜೀವನ ನಡೀತಾ ಇರೋದು. ನಾವು ಚಿಕ್ಕವರಿದ್ದಾಗಿಂದನೂ ಕೂಡ ಇಂಥದನ್ನ ಪರ್ಟಿಕ್ಯುಲರ್ ಇಂಥದ್ದು ಓದ್ಬೇಕು, ಹಿಂಗ್ ಓದ್ಬೇಕು, ಹಂಗ್ ಓದ್ಬೇಕು, ಇಂಥದನ್ನ ಕಲ್ತ್ಕೋಬೇಕು ಅನ್ನುವಂಥದ್ದು ಎಲ್ಲದಕ್ಕೂ ಕೂಡ ಯೋಚನೆಯನ್ನ ಮಾಡಿಬಿಟ್ಟೇನೆ ಕಲ್ತ್ಕೊಟ್ಟಿರೋದು. ಯೋಚನೆ ಮಾಡದೆ ಯಾವುದನ್ನು ಕಲಿಯೋದಕ್ಕೂ ಆಗಲ್ಲ. ಯಾವ್ದೋ ಕಷ್ಟಗಳು ಬರ್ತವೆ, ತಪ್ಪುಗಳಾಗ್ತವೆ, ಅವುಗಳಿಂದ ನಾವು ಪಾಠ ಕಲಿಬೇಕಂದ್ರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕಾಗತ್ತೆ, ಅನಾಲಿಸಿಸ್ ಮಾಡ್ಲೇಬೇಕಾಗತ್ತೆ. ಸೊ ಯೋಚನೆ ಅನ್ನುವಂಥದ್ದು ಒಂದು ನಮ್ಮ ಜೀವನದ ಅತ್ಯಂತ ಪ್ರಮುಖ ಸಾಧನ, ಒಂದು ತುಂಬಾ ಉಪಯುಕ್ತವಾದಂತಹ ಸಾಧನ. ತುಂಬಾ ಪ್ರಾಣಿಗಳಿಗೆ ಇಲ್ಲ ಇದು. ನಮ್ಮಲ್ಲಿ ಇದ್ದದಕ್ಕೋಸ್ಕರನೇ ಇಷ್ಟೊಂದು ಅನುಕೂಲತೆಗಳನ್ನ ಮಾಡ್ಕೊಂಡಿದೀವಿ ನಾವು. ಹಿಂಗೆ ಇಷ್ಟೊಂದು ಯೋಚನಾ ಶಕ್ತಿ ಇದ್ದಕ್ಕೋಸ್ಕರ ಇಷ್ಟೊಂದು ಜನ ಒಬ್ಬರು ಹತ್ತಿರದಲ್ಲಿ ಇಲ್ಲದೆ ಹೋದ್ರೂ ಮಾತಾಡ್ತಾ ಇದೀವಿ. ಬೇರೆ ಯಾವ ಪ್ರಾಣಿಗಳಿಗೂ ಯಾವ ಜೀವಿಗಳಿಗೂ ಇಂಥ ಅವಕಾಶಗಳಿಲ್ಲ. ಅವೆಲ್ಲ ಯೋಚನೆಯ ಪ್ರಭಾವದಿಂದನೇ ಆಗಿರುವಂತಹದ್ದು, ಯಾವುದೇ ಒಂದು ಇನೋವೇಷನ್ ಆದ್ರೂ ಕೂಡ. ಸಮಸ್ಯೆ ಏನು ಅಂತ ಹೇಳಂದ್ರೆ ಅನ್ಕಾನ್ಸಿಯಸ್ ಥಿಂಕಿಂಗ್. ಅರುಣ ಮೇಡಮ್, ಅನಿಲ್ ಸರ್ ಎಲ್ಲ ಹೇಳ್ದಂಗೆ ಅನ್ಕಾನ್ಸಿಯಸ್ ಥಿಂಕಿಂಗ್ ಅನ್ನುವಂಥದ್ದು ಏನಿದೆಯಲ್ಲ, ಅರಿವಿಲ್ಲದ ಯೋಚನೆ. ಅಂದ್ರೆ ಆ ಯೋಚನೆಗಳ ತನ್ನಿಂದ ತಾನಾಗಿ ಏನು ಬರ್ತಿದಾವೆ ಅವು ಸಮಸ್ಯೆ ಮಾಡ್ತಾ ಇದೆ. ನಾವು ಯಾರೂ ಕೂಡ ಓವರ್ ಥಿಂಕ್ ಮಾಡಬೇಕು ಅಂತ ಮಾಡ್ತಾ ಇರಲ್ಲ, ತಾನಾಗೆ ಆಗ್ತಾ ಇರುತ್ತದ. ನಾವು ಬೇಡಪ್ಪ ಅಂತ ಹೇಳಂದ್ರೂ ಯೋಚನೆಗಳು ಬರ್ತಾ ಇರ್ತವೆ, ಅವು ಸಮಸ್ಯೆ ಮಾಡ್ತಾ ಇರ್ತವೆ. ಆದ್ರೆ ನಮಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಕೆಲಸ ಕಾರ್ಯಗಳಿಗೆ ಇರ್ಬೋದು ಅಥವಾ ನಮ್ಮ ಜ್ಞಾನಕ್ಕೋಸ್ಕರನೇ ಇರ್ಬೋದು, ನಾವು ಅದಕ್ಕೋಸ್ಕರ ಏನು ಯೋಚನೆ ಮಾಡ್ತೀವಿ, ಕಂಟಂಪ್ಲೇಟ್ ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ, ಅವೆಲ್ಲ ನಮ್ಮ ಅರಿವಿನ ಪರಿಧಿಯೊಳಗೆ ಬರುವಂಥದ್ದು. ಈ ಅರಿವಿನ ಪರಿಧಿಯನ್ನ ಬಿಟ್ಟು ಏನ್ ಇಮ್ಯಾಜಿನೇಷನ್ ಇದೆ, ಕಲ್ಪನಾ ಲೋಕ ಇದೆ, ಅಲ್ಲಿಂದ ಬರುವಂತ ಯೋಚನೆಗಳೆಲ್ಲ ಇದಕ್ಕೆ ಕಾರಣ ಆಗತ್ತೆ. ಯಾವುದು ಅತಿಯಾದ ಯೋಚನೆಗೆ, ಓವರ್ ಥಿಂಕಿಂಗ್ಗೆ ಕಾರಣ ಆಗತ್ತೆ. ಈಗ ನೆಕ್ಸ್ಟ್ ಇದರ ಬಗೆಗೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಅನ್ನೋಂಥದ್ದನ್ನ ಇನ್ನೊಂದು ರೀತಿಯಲ್ಲಿ ನೋಡೋಂಥದ್ದನ್ನ ಮಾಡೋಣ. ಈ ಯೋಚನೆಗಳನ್ನ ಬೇಕನ್ನುವಂಥದ್ದು ಗೊತ್ತಾಯ್ತು. ಆಟೋಮೆಟಿಕ್ ಯೋಚನೆಗಳು ಬೇಡ, ಹ್ಯಾಬಿಚುವಲ್ ಯೋಚನೆಗಳು ಬೇಡ, ಅರಿವಿನಿಂದ ಯೋಚನೆಗಳು ಮಾಡುವಂಥದ್ದು ಅಂತ. ಈಗ ಅಹಿತಕರ ಅಥವಾ ನಕಾರಾತ್ಮಕ ಅನುಭವ ಅನ್ನುವಂಥದ್ದು ಏನಿರುತ್ತಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್, ಸಾಮಾನ್ಯವಾಗಿ ಆದ್ರೆ ಎಷ್ಟೊತ್ತಾಗಿರುತ್ತೆ? ಯಾವ್ದಾದ್ರು ಒಂದನ್ನ ನೆನೆಸ್ಕೋಬಹುದಾ? 1 ನಿಮಿಷ ಆಗಿರುತ್ತಾ? 5 ನಿಮಿಷ ಆಗಿರುತ್ತಾ? ಬ್ಯಾಡ್ ಎಕ್ಸ್ಪೀರಿಯನ್ಸ್, ಫಾರ್ ಎಕ್ಸಾಂಪಲ್ ಯಾರೋ ಬೈದ್ರಪ್ಪ, ಸುಬ್ರಹ್ಮಣ್ಯ ಸರ್, ಆ ಒಂದು ಅಹಿತಕರವಾಗಿರೋ ಒಂದು ಅನುಭವ ಅದು ರಿಪೀಟ್ ಆಗ್ತಾ ಇರ್ತದೆ. ಯಾಕಂತಂದ್ರೆ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದ್ ಐಡಿಯಾ ಬಂದಿರುತ್ತೆ, ಆ ತರ ನಾವು ಮಾತಾಡ್ಬೋದಾಗಿತ್ತು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲ ಇನ್ನೊಂದ್ ತರ ಮಾತಾಡ್ಬೋದಾಗಿತ್ತು ಅಂತ. ನಾವೇನ್ ಮಾಡೋದಕ್ಕೂ ಆಗಲ್ಲ ಅದರಲ್ಲಿ. ಬಟ್ ನಮ್ಮ ಥಾಟ್ಸ್ ಅಲ್ಲಿ ಅದು ಮಾಡ್ಬೋದಾ, ಅದು ಮಾಡ್ಬೋದಾಗಿತ್ತಲ್ವಾ, ಮತ್ ಅದನ್ನ ನಾವು ಮೇಲಿನ ಮೇಲೆ ಅದನ್ನ ಕಾಂಕ್ರೀಟ್ ತರ ಸಾಲಿಡ್ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಮ್ಮ ಥಾಟ್ಸ್ ನ. ಖಂಡಿತವಾಗ್ಲೂ ಸರ್, ಡೆಫಿನೆಟ್ ಆಗಿ. ಈಗ ಏನಂದ್ರೆ ಯಾರಿಗೋ ಏನೋ ಹೇಳಿರ್ತೀವಿ, ಏನೋ ಮಾತಾಡಿರ್ತೀವಿ, ಅದನ್ನ ಈಗ ಸುಬ್ರಹ್ಮಣ್ಯ ಸರ್ ಹೇಳ್ದಂಗೆ
ಅದ್ ಮತ್ತೆ ಯೋಚನೆ ಮಾಡ್ತಾ ಇರ್ತೀವಿ ಅದ್ರ ಬಗೆಗೆ. ಇಲ್ಲ ನಾನು ಹೀಗ್ ಹೇಳ್ಬೇಕಾಗಿತ್ತು, ಹಾಗೆ ಹೇಳ್ಬೇಕಾಗಿತ್ತು, ಹಿಂಗ್ ಮಾಡ್ಬೋದಾಗಿತ್ತು ಅನ್ನುವಂಥದ್ದು. ಮತ್ತೆ ಇನ್ನೂ ಅದು ಅಂದ್ರೆ ಅಲ್ಲಿ ನಡೆದಿರುವಂತ ಘಟನೆ ಅಥವಾ ಬೇರೆಯವರು ಕೂಡ ನಮಗೆ ಯಾರೋ ಏನೋ ಅಂದ್ರು ಅಂತ ಹೇಳಿ ಅಂದ್ರೆ ಅವ್ರಿಗೆ ಯಾವ ಉದ್ದೇಶಕ್ಕೆ ಅಂದ್ರು ಅದೆಲ್ಲ ಸೆಕೆಂಡ್ರಿ. ಆದ್ರೆ ನಾನು ಹರ್ಟ್ ಆದ್ನ ಅದರಿಂದ, ಅದು ನನ್ನ ಸಮಸ್ಯೆ. ಅವ್ರು ಯಾವ್ದೋ ಉದ್ದೇಶಕ್ಕೋಸ್ಕರ ಅವ್ರು ತಪ್ಪಾಗಿ ತಿಳ್ಕೊಂಡು ಯಾರನ್ನ ಬೈಯೋದಕ್ಕೆ ಹೋಗಿ ನನ್ನನ್ನು ಬೈದ್ರು ಕೂಡ ಅವ್ರು ತಪ್ಪು ಮಾಡಿದ್ರೆ ಯಾರು ಅನುಭವಿಸ್ಬೇಕು ಕಷ್ಟನ? ಅವ್ರೇನ್ ನನ್ನನ್ನು ಹೊಡೆದಿಲ್ಲ, ಯಾರನ್ನ ಬೈಯೋದ್ರ ಬದಲಾಗಿ ನನ್ನನ್ನು ಬೈದಿರೋದು. ಆದ್ರೂ ಕೂಡ ಬೇಜಾರಾಗೋದು ನನಗೆ ಯಾಕೆ ಹಿಂಗಂದ್ರು ಅಂತ ಹೇಳಿ ಅಂತ. ಅವ್ರು ಅಂದಿದ್ದು ಎಷ್ಟೊತ್ತು, ಒಂದು ನಿಮಿಷನೂ ಹೇಳಿರಲ್ಲ ಅಥವಾ ಒಂದು 10-15 ಸೆಕೆಂಡಲ್ಲಿ ಏನೋ ಒಂದು ಹೇಳಿ ಹೋಗ್ಬಿಡ್ತಾರೆ. ಅವ್ರ ಲೈಫಿಂದ ನಮ್ಮ ಲೈಫಿಂದನೇ ಹೊರಟು ಹೋಗಿರ್ತಾರೆ ಎಷ್ಟೊಂದ್ ಸಾರಿ. ಆದ್ರೆ ನಾವು ಒಂದು ತಿಂಗಳಾದ್ರೂ ಮರೆಯಲ್ಲ ಅದನ್ನ. ಇಡೀ ದಿನ ಅವ್ರ ಯಾಕೆ ಹಿಂಗಂದ್ರು, ಎಲ್ಲರ ಎದುರುಗಡೆ ಅಂದ್ರಲ್ಲ ನನಗೆ, ನನ್ನ ಇಮೇಜ್ ಹೆಂಗಾಯ್ತು ಅಂತ. ಒಂದು ವರ್ಷ ಆದ್ರೂ ಮರೆಯಲ್ಲ, ಎಷ್ಟೊಂದ್ ಸಾರಿ ಜೀವನ ಪೂರ್ತಿ ಮರೆಯಲ್ಲ. ಓ, ಆ ವ್ಯಕ್ತಿನ ಮಾತ್ರ ನಾನು ತಿರ್ಗಾ ಕೊಡ್ಬೇಕು ಆ ವ್ಯಕ್ತಿಗೆ, ಹೇಳ್ಬೇಕು ನಾನು ಅವತ್ತು ನಾನೆಲ್ಲ ಮಿಸ್ಟೇಕ್ ಮಾಡಿದ್ದೆ, ನೀವು ಮಿಸ್ಟೇಕ್ ಮಾಡಿದ್ದು ಅಂತ. ಯಾರು ದುಃಖವನ್ನು ಅನುಭವಿಸ್ತಾ ಇರೋದು? ಯಾರು ತಪ್ಪು ಮಾಡಿದ್ದು? ತಪ್ಪು ಮಾಡಿದ್ದು ಯಾರೋ? ಅಥವಾ ಆ ತಪ್ಪಿಗೆ ಜೀವನ ಪೂರ್ತಿ ನಾನು ದುಃಖ ಅನುಭವಿಸ್ಬೇಕಾ? ಕಾರಣಕರ್ತರು ಯಾರು ಅಲ್ವಾ? ಅಂದ್ರೆ ಅಹಿತಕರ ಮತ್ತು ನಕಾರಾತ್ಮಕ ಅನುಭವ ತುಂಬಾ ಕಡಿಮೆ ಟೈಮ್ ನಡೆದ್ರು ಕೂಡ ಅದರ ಪರಿಣಾಮ ಏನಿದೆ ದೀರ್ಘಕಾಲದವರೆಗೆ ಇರುತ್ತೆ. ಯಾಕೆ ಹೀಗೆ ಅಂತ ಅಲ್ವಾ? ಈಗ ನೆಪೋಲಿಯನ್ ಬೋನಪಾರ್ಟೆ ಅಂತ ಒಂದ್ಸರಿ ಹೇಳೋದು, ಉದ್ದೇಶಪೂರ್ವಕವಾಗಿ ಸಮಯ ತೆಗೆದುಕೊಂಡು ಯೋಚನೆ ಮಾಡೋದು ತಪ್ಪಲ್ಲ, ಆದರೆ ಕ್ರಿಯೆಯ ಸಮಯ ಬಂದಾಗ ಯೋಚನೆ ಮಾಡೋದನ್ನ ನಿಲ್ಲಿಸಿ ಕೆಲಸ ಮಾಡಿ ಅಂತ, ಅದರಲ್ಲೇ ಸಿಕ್ಕಾಕೋಬೇಡಿ ಅಂತ. ಈಗ ಏನಾಗುತ್ತೆ ಒಂದು ನಕಾರಾತ್ಮಕ ಘಟನೆ ನಡೆದಾಗ ಅನ್ನೋವಂಥದ್ದನ್ನ ನೋಡೋಣ. ಸ್ವಲ್ಪ ಡೀಟೇಲ್ ಆಗಿದೆ, ನಿಧಾನ ಮಾಡೋಣ. ಏನಂದ್ರೆ ಒಂದು ಅನುಭವ ನಡೆಯುತ್ತೆ. ಈಗ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ, ಯಾವುದೋ ಒಂದು ಸತ್ಯವಾದಂಥದ್ದು ನೇರವಾಗಿ ನಡೆದದ್ದು ನಮ್ಮ ಇಮ್ಯಾಜಿನೇಷನ್ ಅಲ್ಲ. ಒಂದು ಘಟನೆ ಇದೆ, ಅದರಲ್ಲಿ ಜನರಿದ್ದಾರೆ, ಅದೊಂದು ಅನುಭವ. ಏನಾಗತ್ತೆ, ಆ ಘಟನೆ ನಡೆದಾಗ ಅದು ನೆಗೆಟಿವ್ ಅಂತಾನೆ ತಗೊಳ್ಳೋಣ, ನಮಗೆ ಇಷ್ಟ ಆಗದಿರುವಂತದ್ದು ಘಟನೆ. ಅದು ನಮ್ಮ ಮೂಡ್ ಮೇಲೂ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಸಾರಿ ನಮ್ಗೆ ಯಾರೋ ಏನೋ ಅಂದ್ರೂ ಕೂಡ ನಾವೇನಾದ್ರೂ ತುಂಬಾ ಖುಷಿಯಾಗಿದ್ರೆ, ಪಾರ್ಟಿ ಮೂಡ್ ಅಲ್ಲಿ ಇದ್ರೆ ಹೋಗ್ಲಿ ಬಿಡು ಅಂತೇಳಿ ಒಂದು ಸುಮ್ನಾಗ್ತೀವಿ ಅಲ್ವಾ? ಅದೇ ನಾವೇನಾದ್ರೂ ಬ್ಯಾಡ್ ಮೂಡ್ ಅಲ್ಲಿ ಇದ್ರೆ, ಮೂಡ್ ಸರಿ ಇರ್ಲಿಲ್ಲ ಅಂತ ಹೇಳಿ ಅಂದ್ರೆ, ಯಾರೋ ಒಳ್ಳೆ ಉದ್ದೇಶದಿಂದ ಏನಾದ್ರು ಹೇಳಿದ್ರೆ ನನ್ಗೇನ್ ಹೇಳ್ತೀಯ ಹೋಗು ಅಂತ ಹೇಳಿ ಅಂತಿರ್ತೀವಿ. ಅದು ಒಂದು ಕಾರಣ ನಾವು ಗ್ರಹಿಸೋದಕ್ಕೆ. ಆದ್ರೆ ಅದನ್ನ ಸೈಡ್ ಗಿಡನ, ಈಗೇನು ನೆಗೆಟಿವ್ ಅಪ್ಪ ನೆಗೆಟಿವ್ನೇ ಆಗೋದು, ಸರಿ ನಾವು ನೆಗೆಟಿವ್ ಅಂತಾನೆ ತಗೊಳ್ತೀವಿ ಅದನ್ನ. ಏನದು ಗ್ರಹಿಕೆ ಹೇಗಾಗುತ್ತೆ? ಅದು ನಮ್ಮ ಅಭಿಪ್ರಾಯಗಳು ಮತ್ತು ನಮ್ಮ ನಂಬಿಕೆಗಳು, ನಮ್ಮ ಮೌಲ್ಯಗಳು ಏನಿರುತ್ತೆ ಅದರ ಪ್ರಕಾರ ನಾವು ಏನೋ ಒಂದನ್ನ ಘಟನೆಯನ್ನ ಗ್ರಹಿಸಿಬಿಟ್ಟು ನಿರ್ಣಯಿಸ್ತೀವಿ, ತೀರ್ಪು ಮಾಡ್ಕೊಳ್ತೀವಿ ಒಳಗೆ. ಏನಂತ ತೀರ್ಪು ಮಾಡ್ತೀವಿ? ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು ಅಂತ ಹೇಳಂದು ಅಲ್ವಾ? ಅದು ಆಮೇಲೆ ಅದು ಎಲ್ಲಿಗೆ ಹೋಗುತ್ತೆ? ನಮ್ಮ ಮೆಮರಿಲಿ ಹೋಗುತ್ತೆ. ಆ ಘಟನೆ ಮತ್ತು ಅದರದ ತೀರ್ಮಾನಗಳನ್ನ ಏನ್ ಮಾಡ್ಕೊಳ್ತೀವಿ ಅದೆಲ್ಲ ನಮ್ಮ ಮೆಮರಿಲಿ ಹೋಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಅದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು, ಇಂಥದೆಲ್ಲ ಹೋಗುತ್ತೆ. ಅಂದ್ರೆ ಅಲ್ಲಿ ಏನೇನಿರುತ್ತೆ ನಮ್ಮ ಮೆಮರಿ ಒಳಗೆ? ಇಂಥವ್ರು ಕೆಟ್ಟ ವ್ಯಕ್ತಿಗಳು, ನಕಾರಾತ್ಮಕ ವ್ಯಕ್ತಿ, ಇದು ಕೆಟ್ಟ ಸ್ಥಳ, ಅಲ್ಲಿ ನಡೀತಷ್ಟೇ ಅದು, ಆದ್ರೆ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಸ್ಥಳನೇ ಕೆಟ್ಟದ್ದು, ಆ ಘಟನೆ ನೋವಿನ ಘಟನೆ ಅದು ಅಂತ. ಅದು ಯಾವ ರೀತಿ ಉಳ್ಕೊಳ್ಳುತ್ತೆ ಅಂತ ಹೇಳಂದ್ರೆ, ಅದನ್ನ ಪುನರಾವರ್ತನೆಯ ಅನುಭವವನ್ನ ಯಾವತ್ತೂ ಬಯಸಲ್ಲ ಮನಸ್ಸು. ಹೆಂಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಕೋಬೇಕು ಅಂತ. ಆ ಜಾಗಕ್ಕೆ ಮಾತ್ರ ನಾನು ಹೋಗ್ಬಾರ್ದಪ್ಪ, ನನ್ನ ತುಂಬಾ ಕೆಟ್ಟದಾದಂತ ಅನುಭವ ಆಗಿದೆ ಅಲ್ಲಿ, ಅಂತ ವ್ಯಕ್ತಿಗಳ ಜೊತೆಗೆ ಮಾತ್ರ ಇರ್ಲೇಬಾರ್ದು ನಾನು. ಅಂತ ಒಂದು ಘಟನೆಯನ್ನ ಇನ್ನೊಂದು ಸಾರಿ ಎದುರಿಸಬಾರ್ದು ನಾನು, ತುಂಬಾ ಹುಷಾರಾಗಿರ್ಬೇಕು. ಆ ಹೆದರಿಕೆ, ಯಾಕೆಂದ್ರೆ ಆಗೋಗ್ಬಿಟ್ಟಿದೆಯಲ್ಲ ಅಂಥದ್ದು ಅಂತ ಹೇಳಿ.
ಆಕ್ಚುಲಿ ಆಗಿತ್ತ ಇದೆಲ್ಲ ಘಟನೆ? ಇದು ಏನೋ ಒಂದು ಅನುಭವ ಅಷ್ಟೇ, ಆ ಘಟನೆ ಅಷ್ಟೇ ಅದು. ಆದ್ರೆ ಮ್ಯಾಕ್ಸಿಮಮ್ ನಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಂಡಿರೋದು ಕಲರ್ಫುಲ್. ಆ ಘಟನೆಯ ನೆನಪುಗಳು ಏನಿದೆ ಅದಕ್ಕೆ ಬಣ್ಣ ಹಚ್ಚಿ ಮಸಾಲೆ ಹಾಕಿ ನಮ್ಮ ಮೆಮರಿಲಿ ಸೇರ್ಕೊಂಡಿದೆ ಅದು. ಆ ವ್ಯಕ್ತಿ 20 ವರ್ಷದ ನಂತರ ಬಂದರೂ ಕೂಡ ಆ ಘಟನೆಯದೇನೆ ನೆನಪಿರುತ್ತೆ, ಇದು ಕೆಟ್ಟ ವ್ಯಕ್ತಿ ಅಂತೇಳಿ ಅಂತ. ಇವ್ ಮಾತ್ರ ಏನ್ ಮಾಡಿದ್ರು ನಾನು ತಪ್ಪಿಸ್ಕೊಂಡು ಓಡಾಡ್ತೀನಿ, ಅಥವಾ ಆ ವ್ಯಕ್ತಿಗೆ ನಾನು ತಿರ್ಗಾ ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಅನ್ನೋಂಥದ್ದಿರ್ಬೋದು. ಆಕ್ಚುಲಿ ಸತ್ಯನಾ ಅದು? ಅದು ಯಾವುದು ಇರಲ್ಲ. ಒಂಥರ ಡಿಸ್ಟಾರ್ಟೆಡ್ ಇನ್ಫಾರ್ಮೇಶನ್ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಈಗ ಉದಾಹರಣೆಗೆ ಯಾವ್ದಾದ್ರು ವ್ಯಕ್ತಿ ಗೊತ್ತಾ ನಿಮಗೆ, ಏನೂ ತೊಂದರೆ ಮಾಡಿರಲ್ಲ ನಿಮಗೆ, ಯಾವತ್ತೂ ಏನೂ ತೊಂದರೆನೇ ಮಾಡಿರಲ್ಲ, ಆದ್ರೂ ಕೂಡ ಅವನನ್ನು ದ್ವೇಷಿಸ್ತಾ ಇರ್ತೀರಾ. ಅಂತವ್ರು ಯಾರಾದ್ರೂ ಇದ್ದಾರಾ ಜೀವನದಲ್ಲಿ? ಯಾರು ನಿಮಗೆ ಡೈರೆಕ್ಟ್ ಆಗಿ ತೊಂದರೆನೇ ಮಾಡಿರಲ್ಲ, ಹೇಳ ಹೆಸರುಗಳನ್ನ, ಯಾರವ್ರಂತ? ನನಗಂತೂ ಡೈರೆಕ್ಟ್ ಆಗಿ ಗೊತ್ತಿಲ್ಲ ಅವರು. ಉದಾಹರಣೆಗೆ ಒಂದು 3 ಜನರ ಹೆಸರು ತಗೊಳ್ತೀನಿ. ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ. ಯಾರಿಗಾದ್ರೂ ಏನಾದ್ರೂ ತೊಂದರೆ ಮಾಡಿದಾರ ಈ ಗ್ರೂಪ್ ಅಲ್ಲಿ? ಆದ್ರೂ ನಮ್ಮ ಮೆಮರಿಯಲ್ಲಿ ಅವ್ರ ಬಗೆಗೆ ಒಂದು ಅಭಿಪ್ರಾಯ ಇದೆ. ಏನದು? ಇದರಲ್ಲಿ ಯಾರೋ ಒಂದಿಷ್ಟು ಜನ ಅಥವಾ ಒಬ್ರು ಇಬ್ರು ಮೂವರೋನು ನಕಾರಾತ್ಮಕ ವ್ಯಕ್ತಿಗಳು, ಕೆಟ್ಟ ವ್ಯಕ್ತಿಗಳು, ಅಥವಾ ತುಂಬಾ ಒಳ್ಳೆಯ ವ್ಯಕ್ತಿಗಳು ಅನ್ನುವಂಥದ್ದು. ಎಲ್ಲಿಂದ ಬರ್ತಾ ಇದೆ ಇದೆಲ್ಲ? ಈ ರೀತಿ ಒಬ್ಬೊಬ್ಬರಿಗೂ ಒಂದೊಂದು ಅವ್ರ ಗೆಸ್ ಗಳ ಮೂಲಕ ಏನ್ ತೀರ್ಮಾನ ಮಾಡ್ತಿದ್ದಾರೆ, ಅವರ ಅಭಿಪ್ರಾಯಗಳು, ಗ್ರಹಿಕೆಗಳು, ಆ ಮೌಲ್ಯಗಳು, ನಂಬಿಕೆಗಳೇನಿದೆ, ಮತ್ತೆ ಊಹೆಗಳೇನಿದೆ, ಅದರ ಮುಖಾಂತರ ಏನ್ ಮೆಮರಿನಲ್ಲಿ ಹೋಗಿ ಕೂತ್ಕೊಂಡಿದೆ, ಅದು ಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇದೆ, ಇಂಥವ್ರು ಸರಿ ಇಲ್ಲ, ಇಂಥವ್ರು ಮಾಡಿದ್ದೆಲ್ಲ ತಪ್ಪು ಅಂತ. ಅದೇ ಇನ್ನೊಬ್ಬರಿಗೆ ಅದರ ಅಪೋಸಿಟ್, ಇಲ್ಲ ಅವ್ರು ಮಾಡಿದ್ ತುಂಬಾ ಒಳ್ಳೆಯದು ಅಂತ ಹೇಳಿ. ಹೇಗಾಗ್ತಿದೆ ಇದೆಲ್ಲ? ಸತ್ಯನಾ? ಅದರಿಂದಾಗಿ ನೂರಾರು ಪಾರ್ಟಿಗಳಿದೆ ಜಗತ್ತಲ್ಲಿ. ಬರೀ ನಮ್ಮ ದೇಶದಲ್ಲಿ ನಮ್ಮ ಸಮಸ್ಯೆ ಅಲ್ಲ, ನೂರಾರು ಪಾರ್ಟಿಗಳಿದೆ, ನೂರಾರು ದೇಶಗಳಿದೆ. ಎಲ್ಲರಿಗೂ ಅವ್ರವ್ರದೇ ಆದಂತಹ ಒಂದು ಅಭಿಪ್ರಾಯಗಳು, ಅವ್ರದೇ ಆದಂತಹ ನಂಬಿಕೆಗಳು, ನೂರಾರು ಕಲ್ಚರ್ಸ್ ಇದೆ, 10 ಧರ್ಮಗಳಿದೆ. ನಾನು ಇದನ್ನ ನಂಬುತ್ತೀನಿ, ಇದನ್ನ ಯಾರ್ಯಾರು ನಂಬುತ್ತಾರೆ ಅವರೆಲ್ಲ ನಮ್ಮವರು ಅಲ್ವಾ? ಎಲ್ಲಿಂದ ಸೇರ್ಕೊಂತದ್ದು? ಕಲರ್ಡ್ ಮೆಮರಿ ಅಲ್ವಾ? ಏನೋ ಒಂದಷ್ಟು ಅನುಭವಕ್ಕೆ ಬಂತು, ಅದು ನನ್ನದೇ ಆದಂತ ರೀತಿಯಲ್ಲಿ ಊಹೆ ಮಾಡ್ಕೊಂಡಿದ್ದು, ಕಲರ್ಡ್ ಮೆಮರಿ ಮಾಡ್ಕೊಂಡು ಒಳಗಿಟ್ಕೊಂಡಿರೋದು, ಅದೇ ನಾನಾಗಿರೋದು. ಈ ಕಲರ್ಫುಲ್ ಮೆಮರಿಗಳು ಏನಿದೆ, ನೆನಪುಗಳು ಕಲರ್ಫುಲ್ ಅಂತ ಯಾಕಂತಿರೋದು ಅಂತ ಹೇಳಂದ್ರೆ, ಅಲ್ಲಿ ಆಕ್ಚುಲಿ ಅನುಭವ ಏನಿತ್ತು ಅದಕ್ಕಿಂತ ಸ್ಟ್ರಾಂಗ್ ಆಗಿ ಮಸಾಲೆ ಹಾಕಿ, ಉಪ್ಪು ಖಾರ ಹಾಕಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದೀವಿ ಅದನ್ನ ನೆನಪಿನಲ್ಲಿ. ಈ ಸಮಸ್ಯೆ ಎಲ್ಲಿ ಮಾಡ್ತಿದೆ ಅಂದ್ರೆ, ನಾವು ಏನೇ ಅರ್ಥ ಮಾಡ್ಕೊಂಡ್ರು ಕೂಡ ಇದೇ ಮೆಮರಿನೇ ನಾವು ರೆಫರ್ ಮಾಡೋದು, ಬೇರೆ ಇನ್ನೇನು ಸೋರ್ಸ್ ಇಲ್ಲ ನಮಗೆ. ಇದು ವೈಯಕ್ತೀಕರಿಸಲ್ಪಟ್ಟಿದೆ, ಯಾಕೆಂದ್ರೆ ನಾನೇ ಕಂಡುಕೊಂಡಂಥದ್ದು ಸೋಕಾಲ್ಡ್ ಸತ್ಯ ಇದು, ನಾನು ಅಂದ್ಕೊಂಡಿರೋ ಸತ್ಯ ಇದು. ಇದನ್ನ ನಾನೇ ಇಟ್ಟಿರೋದಲ್ಲಿ ಮನಸ್ಸಿನೊಳಗೆ.
ಆ ಮನಸ್ಸನ್ನ ಅನುಭವದಿಂದ ಇದನ್ನ ಸುಲಭವಾಗಿ ಗ್ರಹಿಸಬಹುದು. ತುಂಬಾ ಈಸಿ ಇದೆ ಆಕ್ಸೆಸ್ ಮಾಡೋದಕ್ಕೆ ಇದು. ಆದ್ರಿಂದ ಮನಸ್ಸಿಗೆ ಆಕರ್ಷಕ. ಇದರಲ್ಲಿ ಏನಿದೆ? ಹಳೆಯ ನೆನಪುಗಳು ಮತ್ತೆ ಹೊಸ ಪ್ರೊಜೆಕ್ಷನ್ಸ್, ಫ್ಯೂಚರ್ ಬಗೆಗೆ, ಭವಿಷ್ಯತ್ ಕಾಲದ ಪ್ರೊಜೆಕ್ಷನ್ಸ್, ಭೂತಕಾಲದ ನೆನಪುಗಳು ಅಲ್ವಾ? ಅದಕ್ಕೆಲ್ಲದಕ್ಕೂ ಮಸಾಲೆ ಹಾಕಿಟ್ಟಿದ್ದಿದೆ. ಆ ಏನ್ ನೆನಪುಗಳಿದೆ ಅವೇ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ ಭವಿಷ್ಯತ್ ಕಾಲದಲ್ಲಿ. ಅದು ಮಸಾಲೆ ಹಾಕಿರೋದ್ರಿಂದ ಆಕರ್ಷಕ ಆಗಿದೆ. ಆದ್ರೆ ಈ ಕ್ಷಣದಲ್ಲಿ ಸತ್ಯವಾದಂತದ್ದೇನಿದೆ ಇದು ಅಷ್ಟು ಆಕರ್ಷಕ ಇಲ್ಲ. ಯಾಕೆಂದ್ರೆ ಅದಕ್ಕೆ ಏನು ಮಸಾಲೆ ಹಾಕಿಲ್ಲ, ಅದು ಆಸ್ ಇಟ್ ಈಸ್ ಅದು. ಆಮೇಲೆ ನನ್ನ ವೈಯಕ್ತಿಕ ಅಂತಾನು ಅನ್ಸಲ್ಲ ಅದು. ಈಗ ಹೊಸದಾಗಿ ಏನೇ ಅನುಭವವನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರು ಮನಸ್ಸು ಮೊದಲಿಗೆ ರೆಫರ್ ಮಾಡೋ ಸ್ಥಳ ಯಾವುದು? ಈ ಡಿಸ್ಟಾರ್ಟೆಡ್ ಇನ್ಫಾರ್ಮೇಶನ್ ಇನ್ ದ ಮೈಂಡ್. ಕಲರ್ಫುಲ್ ನೆನಪುಗಳು ಏನಿದಾವೆ ಈ ಮೆಮರಿಗೆ ಹೋಗಿ ರೆಫರ್ ಮಾಡಿ ಅಲ್ಲಿಂದನೇ ತಗೊಳುತ್ತೆ ಯಾವುದೇ ಹೊಸ ಅನುಭವ ಇರಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಉದಾಹರಣೆಗೆ ಒಬ್ಬ ನಕಾರಾತ್ಮಕ ವ್ಯಕ್ತಿ ಇರ್ಬೋದು, ಸ್ಥಳ ಇರ್ಬೋದು, ನೋವಿನ ನೆನಪನ್ನು ಹೊಂದಿದಂತ ಒಂದು ಘಟನೆ ಇರ್ಬೋದು, ಹುಚ್ಚುತನದ ಕ್ರಿಯೆ ಇರ್ಬೋದು, ನಾವೇ ಮಾಡಿದ್ದು ಅಥವಾ ಬೇರೆಯವರೇ ಮಾಡಿದ್ದು, ಜೀವಮಾನದ ಸಂಕಟ ಅನುಭವಿಸ್ಬೋದಾಗಿತ್ತು, ಅದನ್ನ ಮಾಡಬಾರ್ದಾಗಿತ್ತು ನಾನು, ಆ ರೀತಿ ಅನ್ಬಾರ್ದಾಗಿತ್ತು ನಾನು, ಅವೇನೋ ಆ ಮೊಮೆಂಟ್ ಅಲ್ಲಿ ಅಂದ್ಬಿಟ್ಟೆ ಅನ್ನುವಂಥದ್ದು. ಇವೆಲ್ಲವೂ ಇಲ್ಲಿ ಸ್ಟೋರ್ ಆಗಿದೆ, ಮಸಾಲ ಹಾಕ್ಬಿಟ್ಟು ಅದು ಕೆಟ್ಟದ್ದು ಅದು ಒಳ್ಳೆಯದು ಅಂತ ಹೇಳಿ ಅಂತ ಅದ್ರ ಪ್ರಕಾರ ನಡೀತಾ ಇರೋದು, ತಗೊಳ್ತಾ ಇರೋದಲ್ವಾ. ಈಗ ಒಂದು ಉದಾಹರಣೆ ನೋಡೋಣ ಇದ್ರೊಳಗೆ. ಏನಪ್ಪಾ ಅಂತಂದ್ರೆ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರು ಮನಸ್ಸಿನ ಇದು ನೆನಪುಗಳು. ನೀವು ಉಸಿರಾಡ್ತಾ ಇದ್ದೀರಾ ಈ ಕ್ಷಣದಲ್ಲಿ? ಯಾರಾದ್ರೂ ಹೇಳ್ತೀರಾ? ಉಸಿರಾಡ್ತಾ ಇದ್ದೀರಾ? ಹೌದು. ಹೌದಲ್ಲ ಮೇಡಮ್? ಹೇಗ್ ಹೌದು ಗೊತ್ತಾಯ್ತು ಸರ್. ಮೇಡಮ್ ನಿಮ್ಗೆ? ಶ್ವಾಸ ಒಳಗ್ ಹೋಗ್ತಾ ಇದೆ, ಹೊರಗ್ ಬರ್ತಾ ಇದೆ. ಹೇಗ್ ಗೊತ್ತಾಯ್ತು ಮೇಡಮ್? ಹೇಗ್ ಹೇಳ್ತಿದ್ದೀರಾ ನೀವು ಉಸಿರಾಡ್ತಿದೀವಿ ಅಂತ? ಅದು ವಾಯು ನಮ್ಗೆ ಅನುಭವ ಆಗ್ತಾ ಇದೆ ಅಲ್ವಾ? ಅನುಭವವನ್ನ ಮೂಗಿನಿಂದ ಚೆಕ್ ಮಾಡ್ಕೊಂಡು ಹೇಳಿದಿರಾ ನೀವು? ಹಾ, ಚೆಕ್ ಮಾಡ್ಕೊಂಡೆ. ಇರ್ಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ವಾ ಉಸಿರಾಡ್ತಿದ್ದೀರಾ ಇಲ್ವಾ ಅಂತ? ಅರಿವಿಟ್ಟು ನೋಡಿದಾಗೆ ಗೊತ್ತಾಗುತ್ತೆ ಅಲ್ವಾ? ಇಲ್ಲಾದ್ರೆ ಏನ್ ಗೊತ್ತಾಗುತ್ತೆ? ಹೋಗ್ಲಿ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದ್ಯಾ ಮೇಡಮ್? ಹಾ, ಆಗ್ತಿದೆ ಸರ್. ಗೊತ್ತಾಗ್ತಿದ್ಯಾ ನಿಮ್ಗೆ? ಹೌದು ಹಾ, ಗೊತ್ತಾಗ್ತಿದ್ಯಾ ಗೊತ್ತಾಗ್ತಾ blood? ಇದೆ ಸರ್. ಹ? ಗೊತ್ತಾಗ್ತಾ ಇದೆ. ರಕ್ತ ಪರಿಚಲನೆ ಇಲ್ಲ ಹೋಲ್ ಸರ್, ಬಿಡಿ. ಗೊತ್ತಾಗಿಲ್ಲ. ಧ್ಯಾನ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾಡಿ ಪರೀಕ್ಷೆ ಆಗ್ಲಿ, ಅಲ್ಲಲ್ಲ, ಬ್ಲಡ್ ರಕ್ತ ಪರಿಚಲನೆ, ರಕ್ತ ಹರಿಯೋದು ಗೊತ್ತಾಗ್ತಿದ್ಯಾ? ಇಲ್ಲ, ಗೊತ್ತಾಗೋದಿಲ್ಲ. ಹರಿತಾ ಇದೆಯಾ? ಹರಿತಾದ ಸೆನ್ಸೇಷನ್ ಇರುತ್ತೆ, ಗೊತ್ತಾಗೋದಿಲ್ಲ ಅಷ್ಟೇ. ಅಲ್ಲ, ಈಗ ಹರಿತಿದೆಯಾ ಸರ್? ಈಗ ಹರಿತಾ ಇದೆ ಒಂದ್ಸರಿ. ಅಲ್ವಾ? ಹೆಂಗ್ ಗೊತ್ತಾಯ್ತು? ಆಕ್ಟಿವಿಟೀಸ್ ಮತ್ತೆ ಇದ್ದೇ ಇರ್ತಲ್ಲ ಸರ್. ಆಕ್ಟಿವಿಟೀಸ್ ಬ್ಲಡ್ ಫ್ಲೋ ಇಲ್ಲ ಅಂತ. ನಾವು ಎಲ್ಲೋ ಓದಿರ್ತೀವಿ, ಎಲ್ಲೋ ಅರ್ಥ ಮಾಡ್ಕೊಂಡಿರ್ತೀವಿ. ಈಗ ಉಸಿರಾಟದ್ದನ್ನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿ ಅಂದ್ರೆ, ಉಸಿರಾಡ್ತಿದ್ದೀರಾ ಅಂದ್ರೆ ಈಗ ಸಾವಿತ್ರಿ ಮೇಡಮ್ ನೀವು ಎಸ್ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಉಸಿರಾಡ್ತಿದ್ದೀರಾ? ಮಾತಾಡ್ತಾ ಇದೀವಲ್ವಾ ಸರ್? ಅಲ್ಲಲ್ಲ, ಪ್ರೆಸೆಂಟ್ ನಾವು ಇದೀವಲ್ವಾ? ಜೀವಂತ ಇದ್ದೀವಿ ಅಂದ್ರೆ ಉಸಿರಾಡ್ತಾ ಇದೀವಿ ಅಂತ ಅರ್ಥ ಅಲ್ವಾ? ಹೌದು. ಕರೆಕ್ಟ್. ಅದು ಫ್ಯಾಕ್ಟ್. ನಾವು ಜೀವಂತ ಇದೀವಿ ಅಂದ್ರೆ ಇಲ್ಲ ಉಸಿರಾಡ್ತಾ ಇದೀವಿ ಅನ್ನಂಗೆ. ಅಂದ್ರೆ ಸತತವಾಗಿ ನಾವು ಉಸಿರಾಡ್ತಾನೆ ಇದೀವಿ ಅಂತ. ಅದನ್ನ ಅದು ಎಲ್ಲಿಂದ ತಗೊಳ್ತಿದೀವಿ ನಾವು ಇನ್ಫಾರ್ಮೇಶನ್, ಆ ಮಾಹಿತಿ ಮೆಮೊರಿ ಒಳಗೆ ಇದೆ ಈಗಾಗ್ಲೇ. ಮಿದುಳಿನಿಂದ. ಮಿದುಳಿನಿಂದ ರಕ್ತ ಚಲನೆ ಆಗ್ತಿದೆ, ನಾನು ಉಸಿರಾಟ ಆಡ್ತಾ ಇದ್ದೀನಿ ಅನ್ನುವಂಥದ್ದು ಅಲ್ಲಿಂದ ತಗೊಳ್ತಾ ಇದೆ. ಸರಿ ಅಲ್ವಾ? ಅದಕ್ಕೆ ಏನೇನು ಮಾಡಲ್ಲ ನಾವು. ಈ ಪ್ರಶ್ನೆ ಬಂದಾಗ ರಕ್ತ ಪರಿಚಲನೆ ಆಗ್ತಿದೆಯಾ ಅಂದ್ರೆ ಹೌದು ಅಂತೀವಿ, ಉಸಿರಾಡ್ತಿದ್ದೀರಾ ಅಂದ್ರೆ ಹೌದು ಅಂತೀವಿ. ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಟಕ್ ಅಂತ ಬರುತ್ತದ ಅಲ್ಲಿಂದ. ಯಾಕೆಂದ್ರೆ ನಮ್ಮದೇ ಆದಂತ ಒಂದು ವೈಯಕ್ತೀಕರಿಸಲ್ಪಟ್ಟಂತ ಮಾಹಿತಿ ಅದು. ಅದ್ ಬಂದ್ಬಿಡುತ್ತೆ. ಈಗ ಅಲ್ಲಿ ಇಲ್ಲದೆ ಇರುವಂತದನ್ನು ಒಂದು ಹುಡ್ಕೋಣ. ಮನಸ್ಸಿನಲ್ಲಿ ಇಲ್ಲಪ್ಪ ಅದು ಅಂತದನ್ನ.
ಏನ್ ಹುಡ್ಕೋದು? ಉದಾಹರಣೆಗೆ ಇಲ್ಲೊಂದು ಬಾಟ್ಲ್ ಇದೆ, ಇದರೊಳಗಿನ ನೀರು ಬಿಸಿ ಇದೆಯೋ ಇಲ್ವೋ ಅನ್ನೋದು ಹೆಂಗ್ ಗೊತ್ತಾಗತ್ತೆ? ಕುಡ್ದಾಗ ಇಲ್ಲ ಕೈಯಲ್ಲಿ ಹಾಕೊಂಡಾಗ ಪರೀಕ್ಷೆ ಕುಡ್ದಾಗ ಮಾಡಿದಾಗ ಅಥವಾ ಅದನ್ನ ಸ್ಪರ್ಶಿಸಿದಾಗ ಅಥವಾ ಕೈ ಮೇಲೆ ಹಾಕೊಂಡ್ ಮ್ಯಾಗ ಗೊತ್ತಾಗುತ್ತೆ ಸರ್. ಅದರ ಸ್ಪರ್ಶ ಮಾಡಿದಾಗ ಗೊತ್ತಾಗತ್ತೆ. ಸ್ಪರ್ಶ ಇದೇನಾದ್ರೂ ಮಾಡಿದ್ರೆ ಮೆಮರಿನಲ್ಲಿ ಗೊತ್ತಾಗುತ್ತೆ. ಇದೆಯಾ? ಇಲ್ಲ. ಇಲ್ಲ ಅಲ್ವಾ? ಇದು ಅರಿವು. ಹಾಗೆ ಉಸಿರಾಟದ ವಿಷಯದಲ್ಲಿ ಈ ಕ್ಷಣದಲ್ಲಿ ಉಸಿರು ಒಳಗಡೆ ಬರ್ತಿದೀಯಾ ಹೊರಗಡೆ ಹೋಗ್ತಿದೀಯಾ? ಪುಷ್ಪ ಮೇಡಮ್ ಹೇಳಿ. ಈಗ ಈ ಕ್ಷಣದಲ್ಲಿ ಒಳಗ್ ಹೋಗ್ತಾ ಇದೆ. ಒಳಗೆ ಹೋಗ್ತಿದೆ ಅಲ್ವಾ? ಹೇಗ್ ಗೊತ್ತಾಯ್ತು? ಅದು ಉಸಿರು ಅಂದ್ರೆ ಶ್ವಾಸ ಒಳಗ್ ತಗೊಂಡಿವಿ ಅಲ್ಲ, ಅದು ಗೊತ್ತಾಗಿತ್ತು. ಒಳಗಡೆ ನೇರ ಅನುಭವ. ಇದು ಮೆಮರಿಲಿ ಇಲ್ಲ ಈ ಇನ್ಫಾರ್ಮೇಶನ್. ಉಸಿರು ಹೊರಗಡೆ ಬರ್ತಿದೆ, ಈಗ ಮತ್ತೆ ಒಳಗಡೆ ಹೋಗ್ತಿದೆ. ಇದು ನೇರ ಅನುಭವ. ಇದು ಯಾವುದು ಮೆಮರಿನಲ್ಲಿ ಸ್ಟೋರ್ ಆಗಿಲ್ಲ. ಮೆಮರಿನಲ್ಲಿ ಏನಾಗಿದೆ? ಉಸಿರಾಡ್ತಿದೀವಿ ಅನ್ನುವಂಥದ್ದು ಸ್ಟೋರ್ ಆಗಿದೆ ಅಷ್ಟೇ. ಕೊನೆಯ ಪಾಯಿಂಟ್, ಮಾಹಿತಿ ಅನ್ನುವಂಥದ್ದು ಏನ್ ಮೆಮರಿಲಿ ಲಭ್ಯ ಇಲ್ಲ ಅಂದ್ರೆ ಅದನ್ನ ಎಲ್ಲಿಂದ ತಗೊಳ್ತಾ ಇದೆ? ನೇರ ಅನುಭವದಿಂದ ಮನಸ್ಸು ತಗೊಳುತ್ತೆ. ಫಸ್ಟ್ ಶಾರ್ಟ್ ಕಟ್ ಮೆಮರಿಲಿ ನೋಡುತ್ತೆ, ಅಲ್ಲಿ ಇಲ್ಲ ಅಂದ್ರೆ ನೇರ ಅನುಭವಕ್ಕೆ ಬರುತ್ತೆ. ಯಾಕೆಂದ್ರೆ ನೇರ ಅನುಭವಕ್ಕೆ ಸ್ವಲ್ಪ ಪ್ರಯತ್ನ ಬೇಕು ಮನಸ್ಸಿಗೆ. ಮನಸ್ಸಲ್ಲೇ ತಗೊಳ್ಳೋದು ಶಾರ್ಟ್ ಕಟ್ ಅದಕ್ಕೆ, ಮೆಮರಿಯಿಂದ ತಗೊಳ್ಳೋದಕ್ಕೆ. ಸೊ ನಮ್ ಜಗತ್ತಲ್ಲಿ ಎಲ್ಲಾ ಯೋಚನೆಗಳು ನಡೀತಾ ಇರೋದು ಸುಮ್ಮನೆ ಶಾರ್ಟ್ ಕಟ್ ಆಗಿ ಕಲರ್ಡ್ ಮೆಮರಿ ಇದೆಯಲ್ಲ, ಅಲ್ಲಿಂದ ಟ್ರರ್ ಅಂತ ಬರ್ತಾ ಇದಾವೆ, ನಡ್ಕೊಂಡು ಹೋಗ್ತಾ ಇದೆ ಜೀವನ. ಫಿಲಂ ಶೋ ನಡೀತಾ ಇದೆ. ನಮ್ದೇನ್ ಕೆಲ್ಸ ಈಗ? ಇದರಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿ ಅಂದ್ರೆ ಹೋಗ್ಲಿ, ಅದಕ್ಕಿಂತ ಮುಂದೆ ಇದು ಬರೀ ನಕಾರಾತ್ಮಕ ಅಂತಲ್ಲ, ಸಕಾರಾತ್ಮಕ ಅನುಭವಗಳ ಬಗ್ಗೆನೂ ಹಿಂಗೇನೆ ಆಗೋದು. ನಮ್ಗೆ ಯಾವ್ದೋ ಒಂದು ಒಳ್ಳೆ ಅನುಭವ ಆಗಿರುತ್ತೆ. ಈಗ ಉದಾಹರಣೆ, ಅದೇ 3 ಜನ, ಅದ್ರೊಳಗೆ ಯಾರೋ ಒಬ್ರು ಪರಿಚಯ ಇಲ್ಲ, ಏನು ಹೆಲ್ಪ್ ಮಾಡಿಲ್ಲ, ಆದ್ರೆ ಇವ್ರು ತುಂಬಾ ಒಳ್ಳೆಯವರಪ್ಪ, ಈ ರಾಜಕಾರಣಿ ತುಂಬಾ ಒಳ್ಳೆಯವರು ಅಂತವ್ರು ಸಿಕ್ಕಿದ್ದಕ್ಕೆ ನಮ್ ದೇಶದ ಅದೃಷ್ಟ. ಇನ್ನೊಬ್ರು ಅದ್ರ ಅಪೋಸಿಟ್ ಹೇಳ್ತಿರ್ತಾರೆ. ಅಂದ್ರೆ ಸಕಾರಾತ್ಮಕವಾಗಿನೂ ಆ ಒಳ್ಳೆಯತನವನ್ನು ಕೂಡ ನಾವು ಗೆಸ್ ಮಾಡ್ತಿದೀವಿ, ಇಮ್ಯಾಜಿನ್ ಮಾಡ್ತಾ ಇದೀವಿ. ಈಗ ಉದಾಹರಣೆಗೆ ಒಂದು ಪ್ರವಾಸಕ್ಕೆ ಹೋಗ್ತೀವಿ, ಆ ಪ್ರವಾಸದಲ್ಲಿ ಚೆನ್ನಾಗಿರುತ್ತೆ, ಪ್ರವಾಸ ಯಾವುದೋ ಒಂದು ಅನುಭವ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಒಂದು ಚೆನ್ನಾಗಿರುವಂತದ್ದು ಸೀನರಿ ಇರುತ್ತೆ, ಅದನ್ನ ನೋಡ್ತೀವಿ. ಎಷ್ಟೊತ್ತು ನೋಡ್ತೀವಿ? 1 ನಿಮಿಷ, 2 ನಿಮಿಷ, ಹಬ್ಬ ಅಂದ್ರೆ 5 ನಿಮಿಷ. ಸೆಲ್ಫಿ ತಗೋ, ಫೋಟೋ ತಗೋ, ಬೇರೆ ಯೋಚನೆ ಮಾಡ ಅಲ್ವಾ? ಆದ್ರೆ ಅಲ್ಲಿಂದ ಬಂದಾದ್ಮೇಲೆ ಆ ಫೋಟೋಗಳನ್ನ ನೋಡಿದ್ರೆ ರೋಮಾಂಚನ ಅನ್ನಿಸ್ತಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಇದು ಅಂತೇಳಿ ಅಂದ. ಎಲ್ಲಿಂದ ಬರ್ತಿದೆ ಅದು? ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಚೆನ್ನಾಗಿರೋದು ಅದು ನಮ್ಮ ಮನಸ್ಸಲ್ಲಿ ಮಸಾಲ ಹಾಕಿ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತೇಳಿ ಉಪ್ಪು ಖಾರ ಹಾಕಿ ಅದಕ್ಕೆ ಅದು ನಮ್ಮ ಮೆಮರಿನಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆ ಫೋಟೋ ನೋಡಿದಾಗ ಟ್ರಿಗರ್ ಆಗೋದು, ಆ ಮೆಮರಿ ಟ್ರಿಗರ್ ಆಗುತ್ತೆ. ಒರಿಜಿನಲ್ ಬರಲ್ಲ, ಅಲ್ಲಿ ಮಸಾಲಾ ಚಿತ್ರಣನೇ ಬರೋದು. ಹಿಂಗಾಗಿ ಅದು ಇನ್ನು ತುಂಬಾ ಬ್ಯೂಟಿಫುಲ್ ಅನ್ಸುತ್ತೆ. ಅದಕ್ಕೆ ಕೇಳಿದ್ದು, ಒಂದ್ ವೇಳೆ ಸ್ವರ್ಗಕ್ಕೆ ಕಳಿಸಿದ್ರು ಕೂಡ ಯೋಚನೆಗಳು ಬರ್ತಾನೆ ಇರ್ತವೆ. ಯಾರೋ ಹೇಳಿದ್ರಲ್ಲ ಈಗ, ಸ್ವರ್ಗಕ್ಕೆ ಕಳಿಸಿದ್ರು ಅದೇ ನಿಲ್ಲಲ್ಲ ಅಂತೇಳಿ ಅಂತ. ಯಾಕೆಂದ್ರೆ ಸ್ವರ್ಗ ರಿಯಲ್. ಅಲ್ಲಿ ಯೋಚನೆಗಳೇನಿದೆಯಲ್ಲ ಅದನ್ನ ಮತ್ತೆ ಇನ್ನೂ ಬ್ಯೂಟಿಫುಲ್ ಅಂತ ಹೇಳಿ ಅಂದು, ಅಥವಾ ಅದನ್ನ ವೈಭವೀಕರಿಸಿ ನೆನಪುಗಳು ಬರ್ತಾ ಇರುತ್ತೆ. ಅದು ಇನ್ನೂ ಚೆನ್ನಾಗಿತ್ತಲ್ಲ, ಹಂಗಿತ್ತಲ್ಲ, ಹಿಂಗಿತ್ತಲ್ಲ, ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಮತ್ತೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಅಂತಂತ ಜಾಗಗಳನ್ನ ನೋಡ್ಬೇಕು ಅಂತೇಳಿ ಅನ್ನುವಂಥದ್ದು ಅದು ಬರ್ತಾನೆ ಇರುತ್ತಲ್ವಾ. ಅಂದ್ರೆ ಇದು ಎರಡಕ್ಕೂ ಆಗತ್ತೆ, ಸಕಾರಾತ್ಮಕ ಮತ್ತು ನಕಾರಾತ್ಮಕ. ಅದು ಮಸಾಲ ಹಾಕ್ಬಿಟ್ಟರೆ ನಮಗೆ ಪಿಕ್ಚರ್ ತೋರಿಸ್ತಾ ಇದೆ ಜೀವನ. ನೆಕ್ಸ್ಟ್, ಮನಸ್ಸು ಈ ಒಂದು ಆರಾಮದಾಯಕ ವ್ಯಸನಗಳನ್ನ ಬೆನ್ನಟ್ಟುತ್ತಿದೆ ಅಂತ ಹೇಳಂದ್ರೆ ಯಾವುದು ನಮಗೆ ಖುಷಿ ಕೊಡುತ್ತೋ, ಅಂದ್ರೆ ಯಾವ್ದೋ ತಿನ್ನೋದ್ರ ಬಗ್ಗೆ ಇರ್ಬೋದು,
ಹಾಡು ಕೇಳುವಂಥದ್ರ ಬಗ್ಗೆ ಇರ್ಬೋದು, ಯಾವುದೇ ಒಂದು ಇರ್ಬೋದು. ಯಾವ್ದು ಚೆನ್ನಾಗ್ ಅನ್ಸುತ್ತೆ ಆ ಕಡೆ ಎಳಿತಾ ಇರುತ್ತೆ, ಅದ್ರ ಬೆನ್ನತ್ತಿರುತ್ತೆ. ಮತ್ತೆ ಎಲ್ಲಾ ಸಮಯದಲ್ಲೂ ಭಯ ಅನ್ನುವಂಥದ್ದು ಏನಿದೆ ಅದರಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾ ಇರುತ್ತೆ. ಭಯದ ಮೂಲ ಯಾವುದು? ನೋವಿನ ನೆನಪು. ಆಗ್ಲೇ ಅನಿಲ್ ಸರ್ ಹೇಳಿದ್ರಲ್ಲ, ಅದು ಯಾವಾಗ ನೋವು ಅನ್ನುವಂಥದ್ದಾಗಿರುತ್ತೆ, ಅದ್ ನೆನಪಿನಲ್ಲಿ ಉಳ್ಕೊಂಡಿರುತ್ತೆ, ಅದ್ರ ಬಗ್ಗೆ ಭಯ ಇರುತ್ತೆ. ನಮ್ಮ ಮಗಳಿಗೆ 3 ತಿಂಗಳಾಗಿತ್ತು ವಯಸ್ಸು. ಅವಾಗ ಚಿಕ್ಕ ಮಗು ಇದ್ದಾಗ ಅದೇನೋ ವ್ಯಾಕ್ಸಿನ್ ಇಂಜೆಕ್ಷನ್ ಕೊಡ್ಬೇಕಾದ್ರೆ, ಅವಳು ಇಂಜೆಕ್ಷನ್ ತಗೋಬೇಕಾದ್ರೆ ಸುಮ್ನೆ ಆರಾಮಾಗಿ ನೋಡ್ತಾ ಇದ್ದಿದ್ದು ಅದನ್ನ, ಭಯನೇ ಇರ್ಲಿಲ್ಲ. ಆಮೇಲೆ ಒಂದಿಷ್ಟು ಸೆಕೆಂಡ್ ಆದ್ಮೇಲೆ ಚುಚ್ಚಬೇಕಾದ್ರೆ ನೋವಾಗ್ತಾ ಇದೆ ಅಂತ ಗೊತ್ತಾಯ್ತು, ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡಿತ್ತು. ಸರಿನಾ? ಆ ನೋವು ಇರುತ್ತೆ, ನೋವು ಆಗುತ್ತೆ, ಆಗಲ್ಲ ಅಂತಲ್ಲ. ಒಂದು 1 ನಿಮಿಷ ಇರ್ಬೋದು, 2 ನಿಮಿಷ ಇರ್ಬೋದು, 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 2 ದಿನ ಇರ್ಬೋದು. ಆದ್ರೆ ಆಮೇಲೆ ಅವಳು ಯಾವಾಗ ನೆನೆಸ್ಕೊಳ್ತಾಳೆ ಆಗ ಅಳ್ತಾ ಇದ್ದಿದ್ದು. ಮುಂದಿನ 6 ತಿಂಗಳು ನಡೀತದು, ನೆನೆಸ್ಕೊಳ್ಳೋದು ಅಳೋದು, ನೆನೆಸ್ಕೊಳ್ಳೋದು ಅಳೋದು, ಆ ಕಡೆ ನೋಡಿದ್ರೆ ಸಾಕು ನೆನಪಾಗೋದು ಅಳೋದು. ಅಂದ್ರೆ ಆ ನೋವಿನ ನೆನಪೇನಿರುತ್ತೆ ಅದು ಭಯ ಹುಟ್ಟಿಸುತ್ತೆ. ಹಂಗೆ ಯಾವುದೋ ಒಂದು ಖುಷಿಯ ನೆನಪುಗಳೇನಿರುತ್ತೆ ಅದರಲ್ಲಿ ಇಂಡಲ್ಜೆನ್ಸ್, ವ್ಯಸನ ಅನ್ನುವಂಥದ್ದು ಹುಟ್ಟುತ್ತೆ. ಅದನ್ನ ಮಾಡ್ಕೊತಿರ್ಬೇಕು, ನನಗೆ ಅದ್ ಬೇಕು, ಅದ್ ಬೇಕು, ಅದ್ ಬೇಕು, ಮಸಾಲ ದೋಸೆ ಬೇಕು, ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆ. ಸರಿ ತಪ್ಪಂತಲ್ಲ, ಆ ರೀತಿ ವರ್ಕ್ ಆಗ್ತಾ ಇದೆ ಅಷ್ಟೇ ನಮ್ಮ ಬ್ರೈನ್. ಸರಿನಾ? ಸ್ವಾತಂತ್ರ್ಯ ಅನ್ನುವಂಥದ್ದು ಇವೆರಡನ್ನೂ ಮೀರಿತ್ತು. ವ್ಯಸನ ಮತ್ತು ಭಯ ಎರಡನ್ನೂ ಮೀರಿತ್ತು. ಎರಡು ನೆನಪುಗಳ, ಅದೇನು ಮಸಾಲ ಇದೆ, ಕಲರ್ಫುಲ್ ನೆನಪುಗಳು, ಅದನ್ನ ಮೀರಿದಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇರೋದು. ಈಗ ದುಃಖದ 2 ಬಾಣಗಳು ಅಂದ್ರೆ ಒಂಥರ ಇದೇನು ದುಃಖವನ್ನ ತಂದುಕೊಳ್ಳುವ ಕಲೆ ಕರಗತ ಆಗೋಗ್ಬಿಟ್ಟಿದೆ ನಮಗೆ. ದುಃಖವನ್ನ ಅನುಭವಿಸುವ ಕಲೆ ಹೆಂಗಪ್ಪ ಅನುಭವಿಸ್ತೀವಿ? ದುಃಖದ 1ನೆಯ ಬಾಣ ಯಾವುದು? ಕಷ್ಟ. ಏನೋ ಒಂದು ಕಷ್ಟ ಬರುತ್ತೆ, ನೋವಾಗ್ಬೋದು, ಕಷ್ಟನೇ ಅಲ್ವಾ, ನೋವು ಯಾರಿಗೂ ಇಷ್ಟ ಆಗಲ್ಲ. ಗಾಯ ಆಗ್ಬೋದು, ಕಾಯಿಲೆ ಇರ್ಬೋದು, ಇವೇನು ದುಃಖದ ಅನಿವಾರ್ಯ ಭಾಗ. ಇವು ಬಂದ್ರೆ ದುಃಖ ಅನುಭವಿಸ್ಲೇಬೇಕು. ಏನು ಯಾರಿಗೋ ನೋವಾದ್ರೆ ಏನ್ ಖುಷಿ ಆಗಲ್ಲ, ಗಾಯ ಆದ್ರೆ ಏನ್ ಖುಷಿ ಆಗಲ್ಲ, ಕಾಯಿಲೆ ಬಿದ್ರೆ ಯಾರಿಗೂ ಖುಷಿ ಆಗಲ್ಲ, ಅನುಭವಿಸ್ಲೇಬೇಕು ಅವನ್ನ. ಸಮಸ್ಯೆ ಅಂತ ಹೇಳಿದ್ರೆ ಇಷ್ಟಕ್ಕೆ ನಿಲ್ಲಲ್ಲ. ದುಃಖದ 2ನೆಯ ಬಾಣ, ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಲ್ಲ ನಮ್ಮ ಮಗಳು, ಆ ಇಂಜೆಕ್ಷನ್ ಏನಿದೆಯಲ್ಲ ದುಃಖ ಅದು, ಕಷ್ಟ ಅದು, ಮೊದಲನೆಯ ಬಾಣ ಅಷ್ಟೇ, ಮುಗೀತದು. ಸಮಸ್ಯೆ ಅಂದ್ರೆ ನಮ್ಮ ಮೆಮರಿಯಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ, ಹೋಗಿ ಕೂತ್ಕೊಂಡು 6 ತಿಂಗಳ ಗಟ್ಲೆ ಕಷ್ಟ ಕೊಡುತ್ತೆ ಅದು. ಅದ್ ನೆನಪಾದಾಗೆಲ್ಲ ಮತ್ತೆ ಅಳೋದು, ನೆನಪಾದಾಗೆಲ್ಲ ಅಳೋದು, ನೆನಪಾದಾಗೆಲ್ಲ ಅಳೋದು. ಹಂಗೆ ನಮ್ಗೆ ಯಾವಾಗ್ಲೂ ಚಿಕ್ಕವರಿದ್ದಾಗ ಯಾರೋ ಏನೋ ಹರಟೆ ಮಾಡಿದ್ದು ಜೀವನ ಪೂರ್ತಿ ಮರೆಯಲ್ವಾ. ಇದು 2ನೆಯ ಬಾಣ. ಹರ್ಟ್ ಆಗಿದ್ದು ಅದನ್ನ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ, ಆಯ್ತು. ಆದ್ರೆ ಅದು ತುಂಬಾ ಚಿಕ್ಕದದು ಈ 2ನೆಯ ಬಾಣಕ್ಕೆ ಕಂಪೇರ್ ಮಾಡಿದ್ರೆ. 2ನೆಯ ಬಾಣ ಅಷ್ಟಕ್ಕೆ ಮುಗಿಲಿಲ್ಲ, ಇಡೀ ಜೀವನ ಪೂರ್ತಿ ನಾವು ಹರ್ಟ್ ಆಗ್ತಾ ಇದ್ದೀವಿ, ದುಃಖ ಪಡ್ತಾ ಇದ್ದೀವಿ. ಏನದು 2ನೆಯ ಬಾಣ? ಪ್ರಮುಖವಾದಂತ ದುಃಖ. ಸಾಕಾಗಿ ಹೋಗಿದೆ ನನ್ಗೆ ಇವ್ರ ಕಾಲದಲ್ಲಿ, ಇನ್ನು ಮುಂದೆ ಸಾಧ್ಯನೇ ಇಲ್ಲ ತಡ್ಕೊಳಕ್ಕೆ, ನನ್ನಲ್ಲಿ ಏನೋ ಸಮಸ್ಯೆ ಇದೆ, ನನ್ನ ಭಾವನೆಗಳು ಹಾಸ್ಯಾಸ್ಪದ ಆದಂಗ ಅನ್ನಿಸ್ತಾ ಇದೆ, ನಾನೇ ಯಾಕೆ ಇದನ್ನೆಲ್ಲ ಅನುಭವಿಸ್ಬೇಕು, ನನಗೆ ಯಾಕೆ ಹಿಂಗಾಗ್ತಾ ಇರುತ್ತೆ. ಇದರಿಂದ ಎಷ್ಟೊಂದ್ಸರಿ ಡ್ರಗ್ಸ್, ಬಿಂಜಿಂಗು, ಸುಮ್ಮನೆ ಹಾಸಿಗೆಯಲ್ಲಿ ಬಿದ್ಕೊಂಡಿರೋದು, ಸ್ಕ್ರಾಲಿಂಗ್, ಮೊಬೈಲಲ್ಲಿ ಹಿಂಗೆ ಸಿಕ್ಕಾಕೊಳ್ಳೋದು, ಟಿವಿನಲ್ಲಿ ಸಿಕ್ಕಾಕೊಳ್ಳೋದು ಅಲ್ವಾ, ಯೋಚನೆಗಳ ಜಾಲದಲ್ಲಿ ಸಿಕ್ಕಾಕೊಳ್ಳೋದು, ಅದು ಓವರ್ ಥಿಂಕಿಂಗ್, ಅತಿಯಾಗಿ ಯೋಚಿಸುವಂಥದ್ದು. 1ನೆಯ ಬಾಣ ಎಲ್ಲರಿಗೂ ನೋವು ಕೊಟ್ಟೆ ಕೊಡುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಆ ನೋವು ತುಂಬಾ ಚಿಕ್ಕದು ನಮ್ಮ ಜೀವನದಲ್ಲಿ. ಉಳಿದದೆಲ್ಲ ನಾವೇ ಸೃಷ್ಟಿಸಿಕೊಂಡಿರುವಂತ ನೋವುಗಳು. ದುಃಖವನ್ನು ತಂದುಕೊಳ್ಳುವ ಕಲೆ 2ನೆಯ ಬಾಣದಿಂದ.
ಸರಿ, ಈಗ ಅದು ಅಭ್ಯಾಸ ಇದೆ. ಈ ಅಭ್ಯಾಸ ಮಾಡೋಣ, ಅರಿವಿನ ಅಭ್ಯಾಸ. ತುಂಬಾ ಮಾತಾಡಿದ್ವಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳಕ್ಕೆ, ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಒಂದೆರಡು ನಿಮಿಷ. ನಿಮ್ಗೆ ಹೇಗೆ ಅನ್ಸುತ್ತೆ? ಈ ಕಲರ್ಫುಲ್ ಮೆಮರಿ ಇರ್ಬೋದು, ಅಥವಾ ಮತ್ತೆ ಜೀವನದಲ್ಲಿ ಎರಡನೆಯ ಬಾಣ ಇರ್ಬೋದು, ಒಂದನೆಯ ಬಾಣ ಇರ್ಬೋದು, ಅದೇನಾದ್ರು ರಿಲೇಟ್ ಆಗುತ್ತಾ? ಅದು ಯಾವಾಗ್ಲೂ ಸತಾಯಿಸ್ತಾ ಇರುತ್ತೆ ನಮಗೆ. ದುಃಖವನ್ನೇ ತರುತ್ತೆ ವಿನಃ ಅದರಲ್ಲಿ ಏನು ಫಲ ಏನಿಲ್ಲ. ಏನು ಫಲ ಇಲ್ಲ. ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಮೇಡಮ್? ಮೆಮೊರಿಯಿಂದ. ನಮ್ ಕಲರ್ಫುಲ್ ಮೆಮರಿಯಿಂದ ಬರ್ತಿದೆ ಅಲ್ವಾ? ಸರಿ, ಅದರಿಂದ ಹೊರಗಡೆ ಬರೋದು ಹೇಗೆ? ಅದರಿಂದ ಹೊರಗೆ ಬರೋದಂದ್ರೆ ಕ್ಷಮಿಸ್ಬೇಕಷ್ಟೇ. ಆ ಸಮಯಕ್ಕೆ ಆಕೆ ಆಗೋಗಿದೆ ಅಂತ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕಷ್ಟೇ. ಅಂದ್ರೆ ಅದ್ರ ಮಸಾಲ ಚೇಂಜ್ ಮಾಡ್ಬೇಕು. ಹಾ. ಕ್ಷಮಿಸೋದು, ಗ್ರಾಟಿಟ್ಯೂಡ್. ಲಾಸ್ಟ್ ಟೈಮ್ ಅದರದೇ ಅಭ್ಯಾಸ ಮಾಡಿದ್ವಿ, ಗ್ರಾಟಿಟ್ಯೂಡ್ ಅಂತ. ಅಂದ್ರೆ ಓವರ್ ಥಿಂಕಿಂಗ್ ದಲ್ಲಿ ಗ್ರಾಟಿಟ್ಯೂಡ್, ಕಂಪ್ಯಾಷನ್ ಅವರ ಬಗ್ಗೆ ತಗೊಂಡಿದ್ದು, ಕೃತಜ್ಞತೆ ಮತ್ತು ಕರುಣೆ ಅಂತ ಹೇಳಲ್ಲ. ಸುಬ್ರಹ್ಮಣ್ಯ ಸರ್ ಹೇಳಿ. ಅದಕ್ಕೆ ಅನ್ನೆಸರಿ ಬಣ್ಣ ಕೊಡ್ತಾ ಹೋಗ್ತೀವಲ್ಲ, ಅದು ಬಣ್ಣ ಒಂದ್ಸಲ ಕೊಡೋ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎವ್ರಿ ಡೇ ಅದಕ್ಕೆ ಹಚ್ತಾ ಹೋಗ್ತಾನೆ ಇರ್ತೀವಿ. ಅದನ್ನ ಎಷ್ಟು ಕಲರ್ಫುಲ್ ಆಗುತ್ತೋ ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಇಸ್ ನಾಟ್ ಎ ಸ್ಯಾಟಿಸ್ಫ್ಯಾಕ್ಷನ್, ಇಟ್ ಇಸ್ ಓನ್ಲಿ ಸ್ಯಾಡ್ನೆಸ್ ಅಂಡ್ ಇಟ್ ಪುಲ್ಸ್ ಡೌನ್. ಖಂಡಿತವಾಗ್ಲೂ ಸರ್, ಇನ್ನು ಜಾಸ್ತಿ ಸಮಸ್ಯೆನೇ ಮಾಡುತ್ತೆ. ಕರೆಕ್ಟ್. ರೂಪಾ ಮೇಡಮ್, ನೀವೇನ್ ಹೇಳ್ತಾ ಇದ್ರ? ಅದು ಸ್ಟಾಪ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಸರ್. ಅದ ಇಲ್ಲೇ ಇದೆಯಲ್ಲ ಮೇಡಮ್, ಸ್ಟಾಪ್ ಅಭ್ಯಾಸ. ಸರಿ, ಆಗ್ಲೇ ನೋಡಿದ್ವಲ್ಲ, ಈಗ ಸಮಸ್ಯೆ ಮಾಡ್ತಾ ಇರುವಂತದ್ದು ಇಲ್ಲಿ ಬೇರೆ ಯಾವುದೇ ಘಟನೆ ಇಲ್ಲ, ವ್ಯಕ್ತಿಗಳಿಲ್ಲ, ಯಾವುದೂ ಇಲ್ಲ. ಮಾಡ್ತಾ ಇರೋದು ನಮ್ಮದೇ ಆದಂತಹ ಬಣ್ಣದ ಜಗತ್ತು ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ನೆನಪಿನಲ್ಲಿದೆ. ಅದನ್ನ ತೆಗೆದಂತೂ ಹಾಕಕ್ಕಾಗಲ್ಲ. ಈಗಾಗಲೇ ಪುಷ್ಪಾ ಮೇಡಮ್ ಹೇಳಿದಂಗೆ ಒಂದಷ್ಟು ಕರುಣೆ, ಕೃತಜ್ಞತೆ ಅವನ್ನೆಲ್ಲ ಬೆಳೆಸ್ಕೊಂಡು ಅದನ್ನೇನ್ ಮಸಾಲ ಏನಿದೆಯಲ್ಲ, ಕಾಂಪೋಸಿಷನ್ ಚೇಂಜ್ ಮಾಡಿ ಆ ರೀತಿ ಪ್ರಯತ್ನ ಮಾಡಬಹುದು. ಅದು ಸಹಾಯ ಆಗಲ್ಲ ಅಂತಲ್ಲ. ನಮ್ಮನ್ನ ಕ್ಷಮಾಗುಣದಿಂದ ನಾವು ಕ್ಷಮಿಸುವಂಥದ್ದು, ಬೇರೆಯವ್ರನ್ನ ಕ್ಷಮಿಸೋದು, ನಮ್ಮನ್ನು ಕ್ಷಮಿಸ್ಕೊಳ್ಳೋದು ಅನ್ನುವಂಥದ್ದು, ಅದು ಪರ್ಟಿಕ್ಯುಲರ್ ಘಟನೆಗಳಿಗೆ ಆಯ್ತು. ಈಗ ನಾವು ಬೇಡವೇ ಬೇಡಪ್ಪ ಮೆಮರಿ ಅನ್ನುವಂಥದ್ದಂದ್ರೆ ಅದಂತೂ ಸಾಧ್ಯ ಇಲ್ಲ, ನಾವು ಜೀವನ ಮಾಡೋದಕ್ಕೆ ಬೇಕೇ ಬೇಕು. ಆದ್ರೆ ಧ್ಯಾನ ಅನ್ನುವಂಥದ್ದು ಬಂದಾಗ ನಾವು ಆ ಮೆಮೊರಿ ಏನಿದೆಯಲ್ಲ, ಕಲರ್ಫುಲ್ ಮೆಮರಿ, ಅದರಿಂದ ಹೊರಗಡೆ ಬರುವಂಥದ್ದು, ಅದನ್ನ ನಾವು ಕ್ಷಣ ಪ್ರತಿ ಕ್ಷಣ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು. ಏನಂದ್ರೆ ಮೆಮರಿಯಿಂದ ಆಚೆಗೆ ಇರುವ ಜಗತ್ತು, ಅದೇ ಅರಿವಿನ ಜಗತ್ತು. ಈಗ ಒಂದು ಅಭ್ಯಾಸ ನೋಡೋಣ. ಎಲ್ಲಿಯವರೆಗೆ ಅರಿವು ಅನ್ನುವಂಥದ್ದು ಈ ಕ್ಷಣದಲ್ಲಿ ಇರುತ್ತೋ ಅಲ್ಲಿವರೆಗೆ ನೀವು ಓವರ್ ಥಿಂಕಿಂಗ್ ಬಿಡಿ, ಒಂದೇ ಒಂದು ಥಾಟ್ಸ್ ಕೂಡ ಬರಲ್ಲ. ಓವರ್ ಥಿಂಕಿಂಗ್ ದೂರ ಉಳಿತು, ಯೋಚನೆಗಳು ಕೂಡ ಬರಲ್ಲ. ಈಗ ನೋಡೋಣ, ಉದಾಹರಣೆಗೆ ಈ ಕ್ಷಣದಲ್ಲಿ ಉಸಿರು ಒಳಗಡೆ ಬರ್ತಿದೆಯಾ ಅಥವಾ ಹೊರಗಡೆ ಹೋಗ್ತಿದೆಯಾ ಸ್ಪಷ್ಟವಾಗಿ ಗುರುತಿಸೋಣ. ಈಗ ನನಗೆ ಒಳಗೆ ಬರ್ತಿದೆ, ಈಗ ಹೊರಗೆ ಹೋಗೋಕೆ ಪ್ರಾರಂಭ ಆಯ್ತು, ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಒಳಗೆ ಬರ್ತಾ ಇದೆ, ಯಾವುದೇ ಯೋಚನೆಗಳು ಇಲ್ಲ ಇಲ್ಲಿ, ಅದು ಗುರುತಿಸೋವರೆಗೇನು ಇರಲ್ಲ. ಹೊರಗಡೆ ಹೋಗ್ತಿದೆ, ನನಗೆ ಗೊತ್ತಾಗ್ತಾ ಇದೆ, ಸ್ಪಷ್ಟವಾದ ಅರಿವಿನಲ್ಲಿದೆ, ಮತ್ತೆ ಒಳಗೆ ಬರ್ತಿದೆ, ಯಾವುದೇ ಯೋಚನೆಗೆ ಅವಕಾಶ ಇಲ್ಲ ಇಲ್ಲಿ. ಎಲ್ಲಿಯವರೆಗೆ ಈ ಅರಿವು ಇರುತ್ತೋ, ಬರೀ ನಮ್ಮ ಉಸಿರಾಟ ಅಲ್ಲ, ನಮ್ಮ ಪ್ರತಿ ಕ್ರಿಯೆ. ಉದಾಹರಣೆಗೆ ಬ್ರಷ್ ತಗೊಳ್ತೀವಿ, ಬ್ರಷ್ ತಗೊಂಡದ್ ಗೊತ್ತಿರುತ್ತೆ, ಪೇಸ್ಟ್ ಹಾಕೊಂಡದ್ ಗೊತ್ತಿರುತ್ತೆ, ಮುಂದೆ ಏನಾಯ್ತು ಅನ್ನೋದು ಗೊತ್ತಿರಲ್ಲ, ಪೇಸ್ಟ್ ಅನ್ನ ಮುಚ್ಚಿ ಇಟ್ಟಿರ್ತೀವಿ. ಎಲ್ಲೋ ಇರುತ್ತೆ ಮನಸ್ಸು, ಬ್ರಷಿಂಗ್ ಆಗೋಗ್ಬಿಟ್ಟಿರುತ್ತೆ ತಾನಾಗೇನೆ. ಎಲ್ಲಿಂದ? ಮೆಮರಿಯಿಂದ ಆಗೋಗಿರುತ್ತೆ. ಒಳ್ಳೆಯದೇನೆ, ಹ್ಯಾಬಿಟ್ ಅನ್ನುವಂಥದ್ದು ಅಭ್ಯಾಸ ಬಲದಿಂದ ಆಗೋಗಿರುತ್ತೆ.
ಎಲ್ಲಿಯವರೆಗೆ ಈ ಕ್ಷಣದ ನೇರ ಅರಿವಿರುತ್ತೆ. ಉದಾಹರಣೆಗೆ ಬ್ರಷ್ ಅನ್ನ ಹಿಂಗೆ ಉಜ್ಜುತ್ತಾ ಇದ್ದೀನಿ, ಇಂತಲ್ಲಿ ಟಚ್ ಆಗ್ತಿದೆ, ಈ ರೀತಿ ಅನುಭವ ಆಗ್ತಿದೆ ಇಲ್ಲಿ, ಈ ರೀತಿ ಇದನ್ನ ಮೇಲ್ಗಡೆ ಹಲ್ಲಿಂದ ಉಜ್ಕೊಳ್ತಾ ಇದ್ದೀನಿ, ಆ ರೀತಿ ಅನುಭವ ಆಗ್ತಾ ಇದೆ, ಕೈಗಳು ಹಿಂಗುತ್ತಾ ಇದೆ, ಈ ರೀತಿ ತಂಪಿದೆ ಒಳಗಡೆಗೆ ಅಥವಾ ಬಿಸಿ ಇದೆ ಅನ್ನುವಂಥ ಎಲ್ಲ ಏನು ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ. ಸೌಂಡ್ ಹೆಂಗ್ ಕೇಳ್ತಾ ಇದೆ ಅನ್ನುವಂಥದ್ದೆಲ್ಲ ಅದು ಎಲ್ಲಿವರೆಗೆ ಗೊತ್ತಿರುತ್ತೆ ಅಲ್ಲಿವರೆಗೆ ಯಾವುದೇ ಯೋಚನೆಗೂ ಅವಕಾಶ ಇಲ್ಲ. ಯೋಚನಾ ಲೋಕ ಬೇರೆ, ಅರಿವಿನ ಲೋಕ ಬೇರೆ. ನಮ್ಮ ಪ್ರಯತ್ನ ಇದು ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಒಂದು ಸುಮಾರು 97-98% ವರೆಗೂ ಬರೀ ಯೋಚನಾ ಲೋಕದಲ್ಲಿ ಇರ್ತೀವಿ. ಒಂದು 2-3% ಯಾವಾಗ್ಲೂ ಸೀರಿಯಸ್ ಆಗಿ ಏನೋ ಮಾಡ್ಬೇಕಲ್ವಾ, ಆ ಟೈಮಲ್ಲಿ ಅರಿವಿನಿಂದ ಮಾಡ್ತಾ ಇರ್ತೀವಿ. ಈಗ ಅಡಿಗೆ ಮಾಡೋ ವಿಷಯದೊಳಗೇನೆ ಇರ್ಬೋದು, ತುಂಬಾ ಸೀರಿಯಸ್ ಆಗಿ ಮಾಡ್ಬೇಕು. ಜನರಲ್ ಆಗಿ ಮಾಡೋ ಅಂತದ್ ಮತ್ತೆ ತಾನಾಗೇನೆ ಏನೋ ಮಾತಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೀರಿಯಸ್ ಆಗಿ ಮಾಡೋ ಅಂತದ್ದು ಒಗ್ಗರಣೆ ಕೊಡೋ ಟೈಮ್ ಒಂಥರ ಕ್ರಿಟಿಕಲ್ ಟೈಮ್ಗಳು ಇರುತ್ತಲ್ಲ, ಆ ಟೈಮಲ್ಲಿ ಫುಲ್ ಅರಿವಿನಿಂದ ಮಾಡಿರ್ತೀವಿ. ಅಂಥದ್ದೊಂದು 2-3% ಇರುತ್ತೆ. ಅದನ್ನೇ ನಾವು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸುಮ್ಮನೆ ಇರ್ಬೇಕಾದ್ರೂ ಅರಿವಿನಿಂದ ಇರುವಂತದ್ದು ಅದೇ ಧ್ಯಾನ. ಕೆಲಸ ಮಾಡ್ಬೇಕಾದ್ರೂ ಅರಿವಿನಿಂದ ಮಾಡುವಂಥದ್ದು ಅದೇ ಧ್ಯಾನ. ಏನ್ ಅರಿವಿಗೆ ಬರುತ್ತೆ? ನಮ್ಮ ಏನ್ ಸೆನ್ಸೇಷನ್ಸ್ ಇದೆ, ನಮ್ಮ ಸ್ಮೆಲ್ ಇರ್ಬೋದು, ಕಣ್ಣಿಗೆ ಕಾಣಿಸುವಂಥದ್ದು ಇರ್ಬೋದು, ಕಿವಿಗೆ ಕೇಳಿಸುವಂಥದ್ದು ಇರ್ಬೋದು, ಬಾಡಿಗೆ ಟಚ್ ಆಗುವಂಥದ್ದು ಇರ್ಬೋದು, ಇದು ಬಿಸಿ ಅನುಭವ, ಇದು ತಣ್ಣನೆ ಅನುಭವ ಅನ್ನುವಂಥದ್ದು ಏನಿದೆ, ಇವೆಲ್ಲವೂ ಕೂಡ ಅರಿವಿನ ಲೋಕದಲ್ಲೇ ಈ ಕ್ಷಣದಲ್ಲೇ ಇರೋದು. ಇವೆಲ್ಲವೂ ನಮ್ಮನ್ನ ಅತಿಯಾದ ಯೋಚನೆ ಏನಿದೆ, ಓವರ್ ಥಿಂಕಿಂಗ್ ಏನಿದೆ, ಅದರಿಂದ ಕಾಪಾಡ್ತವೆ. ಆ ಕಡೆ ಗಮನ ಕೊಡಬೇಕಷ್ಟೇ ನಾವು. ಅದು ಅಭ್ಯಾಸ. 97% ನಾವು ಎಲ್ಲೆಲ್ಲೋ 97-98% ಮನಸ್ಸು ಎಲ್ಲೆಲ್ಲೋ ಇದ್ದು ಅದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಅದನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು? ನಮ್ಮ ಪ್ರಯತ್ನದ ಮುಖಾಂತರ ನಿಧಾನವಾಗಿ 2-3% ಇದ್ದದ್ದು 4-5%, 7-8%, 10%, 15-20% ಏನಾದ್ರೂ ಆಗಿ ಹೋಗ್ಬಿಟ್ರೆ ಸೂಪರ್ ಪವರ್. ಆಟೋಮೆಟಿಕ್ ಅದು ಓವರ್ ಥಿಂಕಿಂಗು ಕಡಿಮೆ ಆಗುತ್ತೆ, ಥಿಂಕಿಂಗು ಕಡಿಮೆ ಆಗೋಗುತ್ತೆ. ಅಂದ್ರೆ ನಮ್ ಗಮನ ಈ ಕ್ಷಣದ ಇರುವಿಕೆ ಮತ್ತು ಅರಿವು. ಹೌದಪ್ಪ, ನಾನು ಇಲ್ಲಿದ್ದೀನಿ, ಇಂಥದ್ದು ಮಾಡ್ತಾ ಇದ್ದೀನಿ, ಅರಿವಿನಿಂದ ಮಾಡುವಂಥದ್ದು, ಅರಿವಿನಿಂದ ತಿನ್ನುವಂಥದ್ದು, ಅರಿವಿನಿಂದ ಮಲಗುವಂತಹದ್ದು. ಅದೇ ಯೋಗ ನಿದ್ರೆ. ಅರಿವಿನಿಂದ ಮಲಗಿದ್ರೆ ಯೋಗ ನಿದ್ರೆ. ಮತ್ತೆ 97-98% ಇದಾಗಲ್ಲ. ಆದ್ರೆ ಒಂದು ಸ್ವಲ್ಪ ನಮ್ಮ ಪ್ರಯತ್ನದಲ್ಲಿ 2-3% ಎಕ್ಸ್ಟ್ರಾ ಆದ್ರೂ ಕೂಡ ತುಂಬಾ ಬದಲಾವಣೆ, ಡ್ರಾಸ್ಟಿಕ್ ಚೇಂಜಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನಮ್ಗೇನ್ 100% ಆದ್ರೆ ಅಷ್ಟೇ ಯಶಸ್ಸು ಅಂತ ಏನೂ ಇಲ್ಲ ಇದ್ರೊಳಗೆ. ಆದ್ರೆ ಅಭ್ಯಾಸ ಬೇಕೇ ಬೇಕು. ಇದ್ರೊಳಗೆ ಒಂದು ಅಭ್ಯಾಸ ಸ್ಟಾಪ್ ಅಭ್ಯಾಸ ಅಂತ. ಸ್ಟಾಪ್ ಅದು ಇಂಗ್ಲಿಷ್ ಅಲ್ಲಿ ಇದೆ. ಎಸ್ ಅಂದ್ರೆ ಸ್ಟಾಪ್, ಅಂದ್ರೆ ಈಗ ಏನ್ ಮಾಡ್ತಾ ಇದೀವಿ ಇದನ್ನ ನಾವು ಬೇರೆ ಬೇರೆ ಸಮಯದಲ್ಲಿ ಮಾಡಬಹುದು. ಯಾವ್ದೋ ಟೈಮಲ್ಲಿ ನೆನಪಾಗುತ್ತೆ, ಓ ಸ್ಟಾಪ್ ಮಾಡೋಣ ಅಂತ ಹೇಳಿ, ಅಂತ ತುಂಬಾ ಸುಸ್ತಾದಂಗ ಆಗಿರುತ್ತೆ, ಆಗ ಸ್ಟಾಪ್. ಏನ್ ಮಾಡ್ತಿದ್ದೀನಿ ಅದನ್ನ ನಿಲ್ಸೋದು. ಟಿ ಅಂದ್ರೆ ಟೇಕ್ ಅ ಡೀಪ್ ಬ್ರೆತ್, ಒಂದು ಉಸಿರನ್ನ, ದೀರ್ಘವಾದ ಉಸಿರನ್ನ ತಗೊಳ್ಳೋದು, ಬಿಡೋದು. ಓ ಅಂದ್ರೆ ಅಬ್ಸರ್ವ್, ಗಮನಿಸುವುದು. ಏನನ್ನ? ನಮ್ಮ ದೇಹವನ್ನ, ಯಾವ ರೀತಿ ಇದೆ ಪೋಸ್ಚರು, ಗಮನಿಸೋದು. ನೇರವಾಗಿದೆಯಾ, ಹಿಂಗ್ ಕೂತ್ಕೊಂಡಿರೋದ ಅಥವಾ ಹಿಂಗ್ ಕೂತ್ಕೊಂಡಿರೋದ, ಮಲಗಿರೋದ, ಓಡಾಡ್ತಾ ಇರೋದ ಅನ್ನುವಂಥದ್ದು. ಮತ್ತೆ ಇಮೋಷನ್ಸ್, ಮನಸ್ಸಿನಲ್ಲಿ ಯಾವ ಸ್ಥಿತಿ ಇದೆ, ಏನಾದ್ರೂ ಗೊಂದಲ ಇದೆಯಾ, ಸ್ಪಷ್ಟತೆ ಇದೆಯಾ, ಉದ್ವೇಗತೆ ಇದೆಯಾ, ಅಥವಾ ಸಮಾಧಾನ ಇದೆಯಾ, ಅಥವಾ ಹಿತಕರವಾದಂತ ಅನುಭವ ಇದೆಯಾ, ಅಹಿತಕರವಾದಂತದ್ದು ಇದೆಯಾ, ತಟಸ್ಥತೆ ಇದೆಯಾ, ಏನ್ ಅನುಭವ ಇದೆ ಅದು ಮನಸ್ಸಿನಲ್ಲಿ. ಹಾಗೆ ದೇಹದಲ್ಲಿ ಯಾವ ರೀತಿ ಸಂವೇದನೆಗಳಿದೆ, ಎಲ್ಲಾದ್ರೂ ನೋವಿನ ಸಂವೇದನೆಗಳಿದೆಯಾ, ಎಲ್ಲಾದ್ರೂ ಖುಷಿಯ ಸಂವೇದನೆಗಳ ದೇಹದಲ್ಲಿ, ಟಿಂಗ್ಲಿಂಗು ಅಥವಾ ಯಾವುದೋ ಒಂದು ಹಸಿವಿನ ಸಂವೇದನೆಗಳು ಏನಿದೆ ಅದು, ಇದನ್ನ ನೋಡೋದು, ಅಬ್ಸರ್ವ್ ಮಾಡೋದು. 1 ನಿಮಿಷನ 2 ನಿಮಿಷನ. ಆಮೇಲೆ ಅರಿವಿನಿಂದ ಮುಂದೆ ಕಾರ್ಯವನ್ನ ವರ್ಸೋದು. ಪ್ರೊಸೀಡ್. STOP ಮಾಡೋಣ ಬಾ. 2 ನಿಮಿಷ. ಸ್ಟಾಪ್ ಡೂಯಿಂಗ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ಏನ್ ಮಾಡ್ತಾ ಇದೀವಿ ಅದನ್ನ ನಿಲ್ಸೋಣ. ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳೋದು ಒಳಗಡೆಗೆ, ಸಂಪೂರ್ಣವಾಗಿ ಹೊರಗಡೆ ಹಾಕೋದು. ಟೇಕ್ ಅ ಡೀಪ್ ಬ್ರೆತ್, ಸೆಕೆಂಡ್ ಲೆಟರ್ ಅದು, 2ನೇ ಲೆಟರ್. 3ನೇದು ಅಬ್ಸರ್ವ್, ಗಮನಿಸುವುದು. ಏನನ್ನ?
ನಮ್ಮ ದೇಹ ಹೇಗಿದೆ ಈ ಕ್ಷಣದಲ್ಲಿ, ಹೇಗಿರ್ಬೇಕು ಅಂತಲ್ಲ, ಹೇಗೆ ಇದೆ ಅಂತ. ನೇರವಾಗಿದೆಯಾ, ಬಾಗಿದೆಯಾ, ಮಲಗಿದೆಯಾ, ಎದ್ದು ಓಡಾಡ್ತಿದೆಯಾ, ಹೇಗಿದೆ ಹಾಗೆ. ನಿಂತ್ಕೊಂಡಿದೆಯಾ, ಹೇಗಿದೆ ಹಾಗೆ. ಮತ್ತೆ ಈ ದೇಹದಲ್ಲಿ ಯಾವ ರೀತಿ ಸಂವೇದನೆಗಳಿದೆ ಅಂದ್ರೆ, ಎಲ್ಲೋ ನೋವಿನ ಸಂವೇದನೆಗಳಿರಬಹುದು, ಹಸುವಿನ ಸಂವೇದನೆಗಳಿರಬಹುದು, ಎಲ್ಲೋ ಒತ್ತಡದ ಸಂವೇದನೆ ಇರಬಹುದು. ಏನೇ ಅನುಭವ ದೇಹದಲ್ಲಿ ಬಂದರೂ ಕೂಡ ಅದನ್ನು ಗಮನಿಸೋದು. ಈಗ ಪಾದಗಳಲ್ಲಿ ಯಾವ ರೀತಿ ಸಂವೇದನೆ ಇದೆ, ಏನಾದರೂ ತಂಪಾದ ಅನುಭವ ಇದೆಯಾ, ನೇರವಾಗಿ ಏನಾದರೂ ನೆಲದ ಮೇಲೆ ಕಾಲಿಟ್ಟಿದ್ರೆ, ಅಥವಾ ಬಿಸಿಯಾದ ಅನುಭವ ಇದೆಯಾ, ಕಾಲಿನ ಬೆರಳುಗಳಲ್ಲಿ ಯಾವ ರೀತಿಯ ಅನುಭವ ಇದೆ, ಹಿಮ್ಮಡಿಗಳಲ್ಲಿ, ಅಂಗಾಲುಗಳಲ್ಲಿ, ಆಂಕಲ್ಸ್, ಹಾಗೆ ಮೀನಖಂಡಗಳು, ಕಾಫ್ ಮಸಲ್ಸ್, ಮೊಣಕಾಲುಗಳಲ್ಲಿ, ಇಡೀ ಕಾಲುಗಳಲ್ಲಿ, ಎರಡೂ ಕಾಲುಗಳಲ್ಲಿ ಯಾವ ರೀತಿ ಅನುಭವ ಇದೆ, ಸಂವೇದನೆಗಳು. ಎರಡೂ ಕೈಗಳು ಹೇಗಿದೆ, ಕೈಗಳನ್ನ ಯಾವ ರೀತಿ ಇಟ್ಕೊಂಡಿದೀವಿ, ಒಂದಕ್ಕೊಂದು ಟಚ್ ಆಗಿದೆಯಾ ಅಥವಾ ಸಪರೇಟ್ ಆಗಿದಾವ, ಕೈ ಬೆರಳುಗಳಲ್ಲಿ ಯಾವ ರೀತಿ ಅನುಭವ ಇದೆ, ಅಂಗೈಗಳಲ್ಲಿ ಹೇಗಿದೆ, ಇಡೀ ಕೈಗಳಲ್ಲಿ ಹೇಗಿದೆ, ದೇಹದ ಮುಂಭಾಗದಲ್ಲಿ ಹೇಗಿದೆ, ಹೊಟ್ಟೆಯ ಭಾಗ, ಎದೆಯ ಭಾಗ, ಗಂಟಲು, ಮುಖದ ಭಾಗ, ಕಣ್ಗಳು, ಕಿವಿಗಳು, ಮೂಗು, ನಾಲಿಗೆ, ದವಡೆ, ಹಲ್ಲುಗಳು, ಗದ್ದ, ಹಣೆಯ ಭಾಗ, ಇಡೀ ಮುಖ. ಮತ್ತೆ ದೇಹದ ಹಿಂಭಾಗದಲ್ಲಿ ಯಾವ ರೀತಿಯ ಅನುಭವಗಳಿದೆ, ಬೆನ್ನಿನ ಕೆಳಭಾಗ, ಮೇಲ್ಭಾಗ, ಭುಜಗಳು, ಕತ್ತು, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ, ಇಡೀ ಬೆನ್ನು ಕೆಳಭಾಗದಿಂದ ಮೇಲ್ಭಾಗದವರೆಗೆ ಗಮನವನ್ನ ಹರಿಸೋದು. ಇದು ಈ ದೇಹ. ಈಗ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳಿದೆ, ಏನಾದ್ರೂ ಯೋಚನೆಗಳಿದೆಯಾ, ಯಾವ ಯೋಚನೆಗಳಿದೆ, ಒಂದನ್ನು ಗಮನಿಸಬಹುದು. ಯೋಚನೆಗಳು ನಡೀತಾ ಇರುತ್ತೆ ಮನಸ್ಸಲ್ಲಿ, ಆದ್ರೆ ಗಮನ ಆ ಕಡೆಗೆ ಹೋಗ್ತಿದ್ದಂಗೆ ಯೋಚನೆಗಳು ನಿಂತೋಗುತ್ತೆ. ಅದರ ಅರಿವಿನ ಕ್ಷೇತ್ರದಲ್ಲಿ ಯಾವುದೇ ಯೋಚನೆಗಳಿಗೆ ಅವಕಾಶ ಇಲ್ಲ. ಯೋಚನೆಗಳು ತಡೆಯಲ್ಲ ಅರಿವಿನ ಕ್ಷೇತ್ರದಲ್ಲಿ. ಹಾಗೆ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ, ಏನಾದ್ರೂ ಉದ್ವೇಗತೆ ಇದೆಯಾ, ಶಾಂತ ಮನಸ್ಸಿದೆಯಾ, ಈ ಕ್ಷಣದಲ್ಲಿ ಹೇಗಿದೆಯೋ ಹಾಗೆ ಬದಲಾಯಿಸುವ ಪ್ರಯತ್ನ ಬೇಡ. ಗೊಂದಲಮಯ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ, ಆಲಸ್ಯತನ ಇದೆಯಾ ಅಥವಾ ಉತ್ಸಾಹ ಇದೆಯಾ, ಒಟ್ಟಾರೆಯಾಗಿ ಹಿತಕರ ಮನಸ್ಥಿತಿನ ಅಥವಾ ಅಹಿತಕರ ಮನಸ್ಥಿತಿನ ಅಥವಾ ಒಂದು ರೀತಿಯ ತಟಸ್ಥ ಮನಸ್ಥಿತಿನ ಸ್ಪಷ್ಟವಾಗಿ ಗುರುತಿಸೋದು. ಇದು ಮನಸ್ಥಿತಿ, ಇದು ಮನಸ್ಸು ಎಂದು ಒಪ್ಪಿಕೊಳ್ಳುವುದು. ಈಗ ಇಡೀ ದೇಹವನ್ನ ಗಮನಿಸ್ತಾ ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ದೇಹವನ್ನ ಕೆಳಭಾಗದಿಂದ ಮೇಲ್ಭಾಗದವರೆಗೆ ಸ್ಕ್ಯಾನ್ ಮಾಡೋಣ. ಮನಸ್ಸನ್ನ ಹರಿಸೋಣ. ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಹಾಗೇನೆ ಉಸಿರನ್ನ ಹೊರಗಡೆ ಬಿಡ್ತಾ ಮೇಲ್ಭಾಗದಿಂದ ಕೆಳಭಾಗದವರೆಗೆ ಸ್ಕ್ಯಾನ್ ಮಾಡೋಣ. ಮನಸ್ಸಿನಿಂದ ಸ್ಕ್ಯಾನ್ ಮಾಡೋದು.
ಇನ್ನೊಂದು ಬಾರಿ ಉಸಿರನ್ನ ತಗೊಳ್ತಾ ಕೆಳಭಾಗದಿಂದ ಮೇಲ್ಭಾಗದವರೆಗೆ ಸ್ಕ್ಯಾನ್ ಮಾಡೋದು. ಉಸಿರನ್ನ ಬಿಡ್ತಾ ಮೇಲ್ಭಾಗದಿಂದ ಕೆಳಭಾಗದವರೆಗೆ ಸ್ಕ್ಯಾನ್ ಮಾಡೋದು. ಇದು ದೈಹಿಕ ಶರೀರ. ಇದರಲ್ಲಿ ಸಂವೇದನೆಗಳಿದೆ, ಭಾವನೆಗಳಿದೆ, ಯೋಚನೆಗಳಿದೆ. ಇದು ಸ್ಪಷ್ಟವಾಗಿ ಗುರುತಿಸೋದು, ಹಾಗೆ ಇರಲು ಬಿಡುವುದು ಮತ್ತು ನಿಧಾನವಾಗಿ ಎರಡು ಕೈಗಳನ್ನ ಮೇಲೆ ಕೆತ್ತನ, ಒಂದಕ್ಕೊಂದು ಉಜ್ಜೋಣ. ಇಲ್ಲಿ ಕಂಡು ಬರುವ ಶಬ್ದ, ಅದರ ಅರಿವು ಮತ್ತೆ ಶಾಖದ ಅರಿವು. ಎರಡು ಕೈಗಳನ್ನ ಅಂಗೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. ಬಿಸಿಯ ಅನುಭವ, ಹಾಗೆ ಅಂಗೈಗಳನ್ನ ನೋಡ್ತಾ ಕಣ್ಣುಗಳನ್ನು ತೆರೆಯೋಣ. ಮುಗುಳ್ನಗೆಯೊಂದಿಗೆ ಮತ್ತೆ ಈ ಒಂದು ಅರಿವಿನಿಂದ ಮುಂದಿನ ಕೆಲಸ ಕಾರ್ಯಗಳನ್ನ ಮುಂದುವರಿಸೋದು, ಪ್ರೊಸೀಡ್. ನಾವು ಸ್ವಲ್ಪ ಅಬ್ಸರ್ವ್ ಅನ್ನೋದನ್ನ ಜಾಸ್ತಿ ಟೈಮ್ ತಗೊಂಡಿದ್ದು. ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡ್ಬೇಕಾದ್ರೆ, ಶಾರ್ಟ್ ಅಭ್ಯಾಸ ಮಾಡ್ಬೇಕಾದ್ರೆ ಇಷ್ಟು ಬೇಕಿಲ್ಲ, 1 ನಿಮಿಷದಲ್ಲಿ ಸ್ಟಾಪ್. ಏನ್ ಮಾಡ್ತಿದೀವಿ ಅದನ್ನ ನಿಲ್ಸೋದು, ಒಂದು ದೀರ್ಘ ಉಸಿರನ್ನು ಒಳಗೆ ತಗೊಳ್ಳೋದು, ಹೊರಗಡೆ ಹಾಕೋದು, ಆಮೇಲೆ ಅಬ್ಸರ್ವ್, ಕ್ವಿಕ್ ಆಗಿ ಏನ್ ನಡೀತಿದೆ ದೇಹದಲ್ಲಿ ಗಮನಿಸೋದು, ಮತ್ತೆ ಮುಂದುವರಿಯೋದು. ಏನ್ ಕೆಲಸ ಮಾಡ್ತಿರ್ತೀವಿ ಅದನ್ನ ಮುಂದುವರಿಸೋದು. 1 ನಿಮಿಷ ಸಾಕು. ಇವತ್ತು ಧ್ಯಾನದ ಇದ್ದದಕ್ಕೋಸ್ಕರ, ಹುಣ್ಣಿಮೆಯ ಧ್ಯಾನ ಇದ್ದದಕ್ಕೋಸ್ಕರ ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ಮಾಡಿದ್ದಷ್ಟೆ. ಸ್ಟಾಪ್ ಅಭ್ಯಾಸ ಮಾಡ್ಬೋದಾ? ದಿನಕ್ಕೊಂದು 3-4 ಸಾರಿ ಮಾಡಿದ್ರು, ಅಟ್ಲೀಸ್ಟ್ ಒಂದು 3-4 ಸಾರಿ ಆದ್ರೂ ನಾವು ಆ ಕಲರ್ಫುಲ್ ಮೆಮರಿಯಿಂದ ಹೊರಗಡೆ ಬಂದು ಈ ಕ್ಷಣದ ಅರಿವಿನಲ್ಲಿ ಇರ್ತೀವಿ. ಎಸ್ ಸರ್. ಬರುವ ವಿಚಾರಗಳನ್ನು ಸ್ಟಾಪ್ ಮಾಡ್ಬೇಕಾ ಸರ್? ನೀವು ಅರಿವಿನಿಂದ ಇದ್ರೆ ವಿಚಾರಗಳು ಬರಲ್ಲ ಮೇಡಮ್. ಅರಿವು ಯಾವಾಗ ಡ್ರಾಪ್ ಆಗುತ್ತೆ ಆಗ ವಿಚಾರಗಳು ಬರುತ್ತೆ. ವಿಚಾರ ಬರುತ್ತೆ, ಕರೆಕ್ಟ್. ಅದು ಅಂದ್ರೆ ಅರಿವು ಇದ್ದಾಗ ನಾವು ಅದಕ್ಕೆ ಬಣ್ಣ ಕೊಡೋದು, ಅದನ್ನ ತುಂಬಾ ಬೆಳವಣಿಗೆ ನಡೆಸೋದು ಆಗಲ್ಲ. ಯೋಚನೆ ಜಾಸ್ತಿ ಮಾಡಿದಂಗ ಅದು ಡೀಪ್ ಹೋಗುತ್ತೆ. ಸರ್ ಹೇಳ್ದಂಗೆ ನಾವು ಆ ಬಣ್ಣ ಹಚ್ಚೋದ್ರ ಕಡೆ ಗಮನ ಕೊಡಲ್ಲ. ಈಗ ಏನಿದೆಯೋ ಅದನ್ನ ಗಮನಿಸ್ತೀವಿ, ಹಂಗೆ ಬಿಡ್ತೀವಿ, ಹಂಗೆ ಇರೋದಕ್ಕೆ. ಉಸಿರಾಟ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಅಂತ ಯಾವ್ದು ಇಲ್ಲ. ಏನ್ ಅನುಭವಕ್ಕೆ ಬರ್ತಿದೆ ಅದು ಬರ್ತಿದೆ ಅಷ್ಟೇ. ಇದು ಒಂದು ಹಿತಕರ ಅನುಭವ, ಇದು ಅಹಿತಕರ ಅನುಭವ, ಎರಡನ್ನೂ ಕೂಡ ಹಾಗೆ ಒಪ್ಕೊಳ್ಳೋದು, ಹಾಗೆ ಇರೋದಕ್ಕೆ ಬಿಡೋದು. ಬಣ್ಣ ಹಚ್ಚೋದು ಅಂತ ಹೇಳಂದ್ರೆ, ಅಯ್ಯೋ ಹೀಗ್ಯಾಕಾಗ್ತಿದೆ, ಇದು ಅಹಿತಕರ, ಇದು ಬೇಡ ನನಗೆ ಅವಾಗ ಆಗಿತ್ತಲ್ಲ ಅನುಭವ ಅಂತದ್ ಬೇಕು ಅಂತ, ಅವೆಲ್ಲ ಮತ್ತೆ ಮೆಮರಿ ಗೇಮ್ಸ್. ಅದೇ ಮೇಡಮ್, ಬರ್ಲಿ, ಯೋಚನೆಗೆ ಬರ್ತಾ ಇದ್ರೆ ಬರ್ಲಿ, ಅವುಗಳನ್ನ ಗುರುತಿಸೋದು ಮತ್ತೆ ಅರಿವಿಗೆ ಬರೋದು, ನೇರವಾದ ಅನುಭವಕ್ಕೆ ಬರೋದು, ನೇರವಾದ ಅನುಭವದ ಅರಿವು. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ತಪ್ಪುಗಳು, ನಾವು ಅದು ಯೋಚನೆನ ಗುರುತಿಸ್ತಾ ಇದ್ದಾಗ ಅದಕ್ಕೆ ಇನ್ನೊಂದು ಪ್ರಶ್ನೆನೋ ಇಲ್ಲ ಇನ್ನೊಂದು ಉತ್ತರ ಕಂಡುಹಿಡಕ್ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗ್ಬಾರ್ದು. ಆ ಯೋಚನೆ ಬಂತಂದ್ರೆ ಅಷ್ಟೇ, ಯೋಚನೆ ಅಷ್ಟೇ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಅರಿವು ಕಡೆ ಬಂದ್ಬಿಡ್ಬೇಕು. ಓಕೆ, ಈಗ ನಾನು ಕೆಲಸ ಮಾಡ್ತಾ ಇದ್ದೇನೆ, ಫಾರ್ ಎಕ್ಸಾಂಪಲ್ ಯಾವ್ದೋ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಇಲ್ಲ ಟೇಬಲ್ ಒರೆಸ್ತಾ ಇದ್ದೇನೆ. ಓಕೆ, ಬಟ್ಟೆ ಇದೆ, ಬಟ್ಟೆ ಕ್ಲೀನ್ ಆಗಿದೆ. ಓಕೆ, ಸೋಪ್ ಸೊಲ್ಯೂಷನ್ ವಾಸನೆ ಇದೆ. ಈಗ ಈ ಕಾರ್ನರ್ ಒರೆಸ್ತಾ ಇದ್ದೇನೆ. ಆ ತರ ಒಂದು ಅರಿವಿನಲ್ಲಿ ಮಾಡ್ತಾ ಇದ್ದಾಗ ಯೋಚನೆ ಬರೋ ಇರಲ್ಲ. ಅದೇ ನಾವು ಅಯ್ಯೋ ಟೇಬಲ್ ಕ್ಲಾತ್ ಹರಿದೋಗಿದೆಯಲ್ಲ, ಯಾಕೆ ಹರಿದೋಯ್ತು, ಇದು ಚೆನ್ನಾಗಿ ತಗೋಬೋದಾಗಿತ್ತು, ಆತರ ಹೋಗ್ತಾ ಇತ್ತು ಅಂತಂದಾಗ ಹಾಗೆ ನಾವು ಬಣ್ಣ ಹಚ್ಚಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅಲ್ಲಿ. ಖಂಡಿತ ಅದು ಒಂದು ಇರುವುದನ್ನ ಇದ್ದ ಹಾಗೆ ನೋಡೋದು, ತಗೊಳ್ಳೋದು, ಒಪ್ಪುಕೊಳ್ಳೋದು ಮಾಡಿದ್ರೆ ಅಲ್ಲಿ ಯಾವ್ದೋ ಯೋಚನೆಗೆ ಅವಕಾಶ ಇರಲ್ಲ. ಯಾವಾಗ ಇದು ಬೇಡ, ಅದು ಬೇಕು, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಬರಕ್ ಸ್ಟಾರ್ಟ್ ಆಗತ್ತೆ, ಆಗ ಬೇರೆ ಬೇರೆ ಯೋಚನೆಗಳು. ಖಂಡಿತ ಚೆನ್ನಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ತುಂಬಾ ಪವರ್ಫುಲ್ ಸೆಷನ್. ಥ್ಯಾಂಕ್ ಯು ಸರ್. ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು. ಎಲ್ಲರೂ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಚೆನ್ನಾಗಿತ್ತು.
ಅದೇನ ರಿಮಾರ್ಕ್ ಮಾಡಿ ಇಡ್ಬೇಕಾ? ನಾನ್ ನಾಳೆಯಿಂದ ಸ್ಟಾಪ್ ಮಾಡಿದ್ದೇನ್ ಉದಾಹರಣೆ ಇರುತ್ತೆ? ಅದೇ ನೀವು ಸ್ಟಾಪ್ ಅಭ್ಯಾಸ ಯಾವಾಗಾದ್ರೂ ಮಾಡ್ಬೋದು ಮೇಡಮ್. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಇನ್ನೇನೋ ಯಾವಾಗ್ಲೂ ಬ್ಯುಸಿ ಇರ್ತೀರಾ, ಒಂಥರ ಕನ್ಫ್ಯೂಸ್ ಆದಂಗಾಗಿ ಹೋಗಿರುತ್ತೆ ಮನಸ್ಸು. ಆಗ 1 ನಿಮಿಷ ಅಭ್ಯಾಸ ಮಾಡಿ ಮತ್ತೆ ಮುಂದುವರಿಯೋದು ಅಷ್ಟೇ ಕೆಲಸ ಮಾಡೋದ್ರಲ್ಲಿ. ಅದೊಂದು ಧ್ಯಾನದ ಅಭ್ಯಾಸ, ಶಾರ್ಟ್ ಧ್ಯಾನ. ಅಂದ್ರೆ ಕಲ್ಪನಾ ಲೋಕದಿಂದ, ಕಲರ್ಫುಲ್ ಮೆಮೊರಿಯಿಂದ ಈ ಕ್ಷಣದ ಅರಿವಿಗೆ ಬರುವಂತಹ ಒಂದು ಅಭ್ಯಾಸ. ಸರ್ ಸುಮ್ನೆ ಕೂತಿರ್ತೀವಲ್ಲ, ಆಗ ಯೋಚನೆಗಳು ಬಂದಾಗ್ಲೂ ಅರಿವಿನ ಜ್ಞಾನದ ಕಡೆನೆ ಗಮನ ಕೊಡ್ಬೇಕಾ ಸರ್? ಹೌದು ಮೇಡಮ್. ಈಗ ಸುಮ್ಮನೆ ಕೂತ್ಕೊಂಡಾಗ್ಲೂ 2 ಇದೆ ವಿಷಯ. ಒಂದು ಪ್ರೆಸೆನ್ಸ್, ನನ್ನ ಇರುವಿಕೆಯ ಅನುಭವ ಇರುತ್ತೆ, ಅದರ ಜೊತೆಗೆ ಅರಿಯುವಿಕೆ 2 ಇದೆ ಅಲ್ವಾ ಮೇಡಮ್. ನಾನು ಈಗ ಕೂತ್ಕೊಂಡಿದ್ದೀನಿ, ಆ ಇರುವಿಕೆಯ ಅನುಭವ. ಆಮೇಲೆ ಏನ್ ಗಮನಕ್ಕೆ ಬರ್ತಾ ಇದೆ ಬರುತ್ತೆ, ಏನ್ ಕೊಡ್ಲೇಬೇಕಂತೇನಿಲ್ಲ. ಆ ಇರುವಿಕೆಯ ಅನುಭವದಲ್ಲಿ ಏನ್ ನಮ್ ಗಮನಕ್ಕೆ ಬರುತ್ತೆ ಅದನ್ನ ನೋಡೋದಷ್ಟೇ, ಹುಡ್ಕೋದ್ ಬೇಡ. ಅಲ್ಲಿ ಏನಾಗ್ತಿದೆ, ಇಲ್ಲಿ ಏನಾಗ್ತಿದೆ, ಅದೇನ್ ಅವಶ್ಯಕತೆ ಇಲ್ಲ. ಬಂದ್ರೆ ಗಮನಿಸೋದಷ್ಟೇ. ಓಕೆ ಏನೋ ಒಂದು ಮಾಡಲೇಬೇಕು ಅನ್ನುವಂಥದ್ದೇನಿದೆಯಲ್ಲ, ಅದು ಸಮಸ್ಯೆಯನ್ನ ತಂದೊಡ್ತಾ ಇರುತ್ತೆ. ಇರೋದನ್ನ ಇದ್ದ ಹಾಗೇನೆ ತಗೊಳ್ಳೋದಷ್ಟೇ. ಸರ್ ಇನ್ನೊಂದ್ ಹೇಳಿದ್ರಿ ಬಾಡಿ ಸ್ಕ್ಯಾನ್ ಅಂತ. ಎಷ್ಟು ಇದ್ ಮಾಡಿದ್ರು ನಮ್ ಬಾಡಿ ನಮ್ಗೆ ಫ್ರಂಟ್ ಆಫ್ ಇದಕ್ಕೆ ಗಮನಕ್ ಬರೋದೇ ಇಲ್ಲ. ಫೇಸ್ ಆಗ್ಲಿ ಎಷ್ಟೊಂದ್ ಸರಿ ಮಿರರ್ ನೋಡ್ತೀವಿ, ಇದ್ ಮಾಡ್ತೀವಿ, ಬಟ್ ನಮ್ ಫೇಸ್ ಹೀಗಿದೆ ಅಂತ ಕಣ್ಮುಚ್ಚಿ ಧ್ಯಾನ ಕುತ್ಕೊಂಡಾಗ ಆ ಲೆಗ್ಸ್ ಆಗ್ಲಿ, ಕೈಗಳಾಗ್ಲಿ ಅಥವಾ ಇನ್ನೊಂದಾಗ್ಲಿ ಅದು ವಿಸಿಬಲ್ ಆಗದೇ ಇಲ್ಲ. ಯಾಕೆ ಸರ್? ಅದೇ ಕೆಲವರಿಗೆ ಅದು ವಿಜುವಲೈಸೇಷನ್ ಚೆನ್ನಾಗಿರುತ್ತೆ ಮೇಡಮ್. ಕೆಲವರಿಗೆ, ಈಗ ನನಗೂ ಎಲ್ಲ ಬರಲ್ಲ, ಅದು ವಿಜುವಲೈಸೇಷನ್ ಎಲ್ಲ ಬರಲ್ಲ. ಇಲ್ಲಿ ಅಭ್ಯಾಸ ಅಂದ್ರೆ ವಿಜುವಲೈಸೇಷನ್ ಅದ್ದಲ್ಲ, ನಮಗೆ ಏನ್ ಗಮನಕ್ಕೆ ಬರ್ತಿದೆಯೋ ಅದು. ಉದಾಹರಣೆಗೆ ನನ್ನ ಮುಖದಲ್ಲಿ ಈಗ ಇಲ್ಲೇನೋ ಒಂದ್ ಸ್ವಲ್ಪ ಫೀಲ್ ಆದಂಗೆ ಅನ್ನಿಸ್ಬೋದು, ಅದನ್ನ ಗಮನಿಸೋದು. ಇಲ್ಲೇ ಹಣೆಯ ಭಾಗದಲ್ಲಿ ಏನೋ ಫೀಲ್ ಆದಂಗೆ ಅನ್ನಿಸ್ಬೋದು, ಅದನ್ನ ಗಮನಿಸ್ಬೋದು. ಕಣ್ಣುಗಳಲ್ಲಿ ಏನೋ ಒಂದು ಫೀಲಿಂಗ್ ಇರುತ್ತೆ, ಏನೋ ಒಂದು ಅನುಭವ ಇರುತ್ತೆ, ಅದನ್ನ ಗಮನಿಸೋದು. ಕಿವಿಗಳಲ್ಲಿ ಏನೋ ಅನುಭವ ಇರುತ್ತೆ, ಆ ಸೆನ್ಸೇಷನ್ಸ್ ಅಂತ ಕರಿತೀವಿ, ಸಂವೇದನೆಗಳಂತ, ಅದನ್ನ ಗಮನಿಸೋದು. ನಮ್ಮ ಮುಖ ಅಥವಾ ಫಿಸಿಕಲ್ ಬಾಡಿನ ಇಮ್ಯಾಜಿನ್ ಮಾಡ್ಕೊಳ್ಳೋಂಗಿಲ್ಲ ಮೇಡಮ್, ವಿಜುವಲೈಸೇಷನ್ ಅಲ್ಲ. ಆ ವಿಜುವಲೈಸೇಷನ್ ಹೌದಾ ಅಭ್ಯಾಸ ಸರ್? ಅದು ಬೇರೆದ್ದು. ಅದರಲ್ಲಿ ನಾನ್ ಅನ್ಕೊಂಡೆ ವಿಜುವಲೈಸೇಷನ್ ಅಂದ್ರೆ ನಮ್ ಬಾಡಿ ಇದನ್ನ ಇನ್ ಫ್ರಂಟ್ ಆಫ್, ಇವಾಗ ಮಿರರ್ ಅಲ್ಲಿ ಹೇಗ್ ನೋಡ್ತೀವಿ ಆ ತರ ಅಂತ. ಇವಾಗ ಇಲ್ಲ ಇಲ್ಲ ಮೇಡಮ್, ನಮಗೆ ಸೆನ್ಸೇಷನ್ಸ್ ಏನು ಆಗುತ್ತಲ್ಲ ಅನುಭವಕ್ಕೆ ಸರ್? ಬರ್ತಿದೆ ಅದನ್ನ ನೋಡೋದು ಮೇಡಮ್. ಅಂದ್ರೆ ಅನುಭವ ಅಂದ್ರೆ ಸಂವೇದನೆಗಳು, ಏನ್ ಓಕೆ ಸಂವೇದನೆಗಳು ಓಕೆ ಬರ್ತಾ ಇದೆ, ಅದು ಫೀಲಿಂಗ್ಸ್ ಅದೇನಿದೆ ಅದನ್ನ ನೋಡೋದು. ಓಕೆ ಸರ್, ಥ್ಯಾಂಕ್ ಯು. ಅಷ್ಟೇ. ಅಂದ್ರೆ ಯಾವ್ದು ಇಲ್ದೇ ಇರೋದನ್ನ ಹುಡ್ಕೋದ್ ಬೆಟ್ಟ. ಏನ್ ಅನುಭವಕ್ಕೆ ಬರ್ತಿದೆ, ಯಾವ್ದು ಹೌದಪ್ಪ ಇಲ್ಲಿ ಗಂಟ್ಲಲ್ಲಿ ಏನೋ ಕೆರೆಸ್ದಂಗೆ ಆಗ್ತಿದೆ, ಅದೇ ಅನುಭವ, ಸಂವೇದನೆ, ಅದನ್ನ ಗಮನಿಸುವಂಥದ್ದು. ಬಾಯಲ್ಲಿ ಏನೋ ಒಂದು ಟೇಸ್ಟದ ಅನುಭವ ಇರ್ಬೋದು, ಅದನ್ನ ಗಮನಿಸುವಂಥದ್ದು. ಹಾಗೆ ತಲೆಯ ಭಾಗದಲ್ಲಿ ಏನೋ ಒಂದ್ ಸ್ವಲ್ಪ ಇಲ್ಲಿ ಹಿಡ್ದಂಗೆ ಅಥವಾ ಗಟ್ಟಿ ಆದಂಗೆ ಇರ್ಬೋದು, ಅದನ್ನ ಗಮನಿಸುವಂಥದ್ದು. ಇನ್ನೆಲ್ಲೋ ಒಂದ್ ಕಡೆ ಹಿತಕರ ಅನುಭವ ಇರ್ಬೋದು, ಸಂವೇದನೆ. ಆ ಯಾವುದೇ ದೇಹದ ಅನುಭವಗಳಿಗೆ ಶಬ್ದ ಉಪಯೋಗ ಮಾಡ್ತಿರೋದು ಸಂವೇದನೆ ಅಂತ ಉಪಯೋಗ ಮಾಡ್ತಾರೆ ಅಷ್ಟೇ. ಓಕೆ ಸರ್, ಹೊಟ್ಟೆಯ ಥ್ಯಾಂಕ್ ಯು. ಭಾಗದಲ್ಲಿ ಹಸಿವಾಗಿರ್ಬೋದು, ಅದು ಅನುಭವನೆ. ಏನೋ ಎಸಿಡಿಟಿ ಆಗಿ ಏನೋ ಒಂಥರ ಇಷ್ಟ ಆಗದೆ ಅಂತ ಇದ್ದಂತ ಒಂದು ಅಹಿತಕರ ಅನುಭವ ಇರ್ಬೋದು, ಅದು ಒಂದು ಸಂವೇದನೆನೆ, ಅದನ್ನೇ ಗಮನಿಸೋದು. ಹೊಡೆದಾಡೋದಲ್ಲ ಅದ್ರ ಜೊತೆಗೆ, ಅಯ್ಯೋ ಹಿಂಗೆ ಯಾಕೆ ಆಯ್ತಿದ್ದು, ಇದಾಗಬಾರ್ದಾಗಿತ್ತು ಅಂತ ಹೇಳಿ ಅಂತ. ಅದು ಹೇಗಿದೆನೋ ಹಾಗೆ ಅದನ್ನ ತಗೊಳ್ಳೋದು, ಹಾಗೆ ಇರೋದಕ್ ಬಿಡೋದು. ಇದೇನಿದೆ ಅತಿ ದೊಡ್ಡ ಕಲೆ. ಇವಾಗ ಸೆನ್ಸೇಷನ್ಸ್ ಆಗತ್ತಲ್ಲ ಸರ್, ಒಂಥರ ಈ ಪಿನ್ನಲ್ಲಿ ಚುಚ್ಚದಂಗೆ ಅಥವಾ ಏನಾರ, ಅವಾಗ ಅಲ್ಲಿ ಟಚ್ ಮಾಡ್ಬೋದಾ ಬೇಡ್ವಾ? ಅಲ್ಲ, ನಿಮ್ಗೆ ಏನಾದ್ರು ಈಗ ಕೆಲವು ಸಾರಿ ಏನಂತೇಳಿ ಅಂದ್ರೆ ಕೆರ್ಕೋಬೇಕು ಅನ್ಸುತ್ತೆ, ಅದನ್ನ ಏನ್ ಮಾಡಬಾರದು ಅಂತಿಲ್ಲ ಮೇಡಮ್. ಇಲ್ಲಿ ಕೆಲಸ ಅಂದ್ರೆ ಅರಿವಿಂದು ಅಷ್ಟೇ, ಅರಿವಿನಿಂದ ಮಾಡೋದು. ಈಗ ಉದಾಹರಣೆಗೆ ಕೂತ್ಕೊಂಡಿರ್ತೀವಿ, ನೋವಾಗುತ್ತೆ, ಕಾಲ್ಗಳಲ್ಲಿ ನೋವಾಗುತ್ತೆ ಅಂತ ಇಟ್ಕೊಂಡು ಸುಮಾರು ಹೊತ್ತು ಕೂತ್ಕೊಂಡ್ರೆ, ಆಗ ಪೋಸ್ಚರ್ ಚೇಂಜ್ ಮಾಡ್ಬೇಕು ಅಂತ ಹೇಳಂದ್ರೆ ಅರಿವಿಲ್ಲದೆ ಬದಲಾವಣೆ ಮಾಡೋದು ಬೇಡ ಅಂತ ಅಷ್ಟೇ. ಅರಿವಿನಿಂದ ಬದಲಾವಣೆ ಮಾಡೋದು. ಹೌದು ಇಲ್ಲಿ ನೋವಾಗ್ತಿದೆ, ಅದಕ್ಕೆ ಬದಲಾವಣೆ ಮಾಡಬೇಕು, ಪೋಸ್ಚರ್ ಚೇಂಜ್ ಮಾಡ್ಕೊಳತ್ತಿರೋದು ಅಂತ ಹೇಳಿ ಅಂತ ಅದನ್ನ ಅರಿವಿನಿಂದ ಬದಲಾವಣೆ ಮಾಡೋದು, ಅದೇ ಧ್ಯಾನ. ಅದು ಒಂದು ಧ್ಯಾನದ ಭಾಗ ಆಗತ್ತೆ ಅವಾಗ. ಓಕೆ ಸರ್. ಈಗ ಇಲ್ಲೇನೋ ಒಂದ್ ಸ್ವಲ್ಪ ಚುಚ್ಚಿದಂಗ ಆಗತ್ತೆ, ನಾನು ನಿಮಗೆ ಧ್ಯಾನದ ಸಮಯದಲ್ಲಿ ಇಲ್ಲಿ ಚುಚ್ಚಿದಂಗ ಅನ್ನಿಸ್ತಿದೆ, ಅದ್ರಲ್ಲಿ ನಾನು ಮುಟ್ಟಿ ನೋಡ್ಕೋಬೇಕು ಅಂತ ಅನ್ಸಿದ್ರೆ ಅರಿವಿನಿಂದ ಮುಟ್ಟೋದಷ್ಟೇ ಮೇಡಮ್. ಹೌದಲ್ಲ, ಇಲ್ಲಿ ಹಿಂಗಾಗ್ತಿದೆ, ಇಲ್ಲಿ ಹಿಂಗಾಗ್ತಿದೆ, ಹಿಂಗ ಮುಟ್ಟಿದ್ದು ಕೂಡ ಮತ್ತೆ ಅನುಭವಕ್ಕೆ ಬರುತ್ತೆ ನಮಗೆ. ಅದು ಧ್ಯಾನನೇ. ಅದನ್ನ ಸಪರೇಟ್ ಮಾಡೋದು ಬೇಡ. ಧ್ಯಾನ ಅನ್ನುವಂಥ ಜೀವನದಿಂದ ಬೇರೆ ಸಪರೇಟ್ ಮಾಡೋದು ಬೇಡ.
ನಾವು ಮಾಡುವ ಯಾವುದೇ ಕ್ರಿಯೆ ಅರಿವಿನಿಂದ ಮಾಡಿದ್ರೆ ಅದೇ ಧ್ಯಾನ ಅಷ್ಟೇ. ಅದು ಧ್ಯಾನ ಮಾಡೋದು ಕೂಡ ಅದೇ. ಸರ್ ಡೀಪ್ ಕಾನ್ಸೆಪ್ಟ್ ನಲ್ಲಿ ಹೋಗುತ್ತಿಲ್ಲ, ಆ ಮೆಮೊರಿ ಹ್ಯಾಂಗ್ ತೆಗಿಬೇಕು? ತೆಗಿಯೋದಿಲ್ಲ ಮೇಡಮ್, ಏನು ತೆಗಿತಾ ಇಲ್ಲ ಯಾವ್ದನ್ನು. ಅಲ್ಲ, ನಾನು ಉದಾಹರಣೆ ಕೇಳ್ತಾ ಇದ್ದೀನಿ. ಒಬ್ಬೊಬ್ರು ಡೀಪ್ ಕಾನ್ಸೆಪ್ಟ್ ನಲ್ಲಿ ಅದೇ ನೆನ್ಪಿಟ್ಕೊಂಡು ಅದೇ ವ್ಯಥೆ ಪಡ್ತಾ ಇರ್ತಾರೆ. ಅದರಿಂದ ಹ್ಯಾಂಗ್ ಪಾರ್ ಆಗ್ಬೇಕು? ಅರಿವೇ ಗುರು, ಅರಿವೇ ಗುರು. ಅಷ್ಟೇ, ಓಕೆ. ಮತ್ತೇನಿಲ್ಲ. ಅದ್ ನೋಡ್ಕೊಳತ್ತೆ, ಏನ್ ಮಾಡ್ಬೇಕು ಮಾಡತ್ತೆ, ಯಾವ್ದನ್ನ ತೆಗಿಬೇಕು ಯಾವ್ದನ್ನ ಹಾಕ್ಬೇಕು ಎಲ್ಲ ಮತ್ತೆ. ನಮ್ ಕೆಲಸ ಅರಿಯುವುದು ಅಷ್ಟೇ. ನನಗೆ ಈಗ ನೋವಿನ ಅನುಭವ ಆಗ್ತಾ ಇದೆ, ಆ ಅನುಭವವನ್ನ ಅರಿಯುವುದು. ನನಗೆ ನಲಿವಿನ ಅನುಭವ ಆಗ್ತಾ ಇದೆ, ಅದನ್ನ ಅರಿಯುವುದು. ನನಗೆ ಯಾವುದೋ ತಟಸ್ಥತೆಯ ಅನುಭವ ಆಗ್ತಿದೆ, ಅದನ್ನ ಅರಿಯುವುದು. ಹೇಗಿದೆನೋ ಹಾಗೆ ಅಷ್ಟೇನೆ ಮೇಡಮ್. ಆ ಅರಿವೇನೆ ಗುರು. ಅದೇ ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗ್ಬೇಕು, ಹೋಗುತ್ತೆ ಅಷ್ಟೇ. ಇರೋದನ್ನ ಬದಲಾವಣೆ ಮಾಡುವ ಯಾವುದೇ ಪ್ರಯತ್ನನೂ ಬೇಡ. ಒಪ್ಪಿಕೊಳ್ಳೋದಷ್ಟೇ ಅದನ್ನ. ಹೌದಪ್ಪ, ನೋವಿದೆ ಅಷ್ಟೇ. ಅದು ಮಾನಸಿಕ ನೋವಿರ್ಬೋದು, ದೈಹಿಕ ನೋವಿರ್ಬೋದು. ಏನ್ ಮಾಡ್ಬೇಕು ಮಾಡೋದು, ಅದನ್ನ ಮೀರಿ ಇನ್ನೇನ್ ಮಾಡಕ್ಕಾಗಲ್ಲ. ಅದನ್ನ ಒಪ್ಪಿಕೋಬೇಕು, ಹಾಗೆ ಇರಲು ಬಿಡುವುದು. 11 ಗಂಟೆ ಆಗ್ತಾ ಬಂತು. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಎಕ್ಸ್ಪೀರಿಯನ್ಸ್, ನಿಮ್ದೆಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದು ಖುಷಿ ಆಯ್ತು ಎಲ್ಲರೂ. ಇಂಥವೆಲ್ಲ ವಿಚಾರ ಬರ್ತಾ ಇರ್ತವೆ, ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದಾವೆ. ಅದಕ್ಕೆ ಮೇಡಮ್ ನೆಗೆಟಿವ್ ಅಂತ ಇಲ್ಲ, ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ಮತ್ತೆ ಅಲ್ಲಿಗೆ ಬರ್ತಾ ಇರೋದು. ನನಗೆ ನೆಗೆಟಿವ್ ಬೇಡ, ನನಗೆ ಪಾಸಿಟಿವ್ ಬೇಕು, ಅದೇ ಸಮಸ್ಯೆನೆ. ಇದು ಬೇಡ ಇದು ಬೇಕು ಅಂತ ಹೇಳಿ ಅಂದ್ರೆ ಮತ್ತೆ ಅದು ವ್ಯಸನ ಭಯಕ್ಕೆ ಹೋಗಿ ಮತ್ತೆ ಅದಿಷ್ಟು ಜಾಸ್ತಿ ಆಗೋದು, ಕಡಿಮೆ ಆಗಲ್ಲ. ಹೌದು ಮೇಡಮ್. ಏನ್ ನೆಗೆಟಿವ್ ಅಂದ್ರೆ ಏನ್ ಇರೋದಕ್ಕೆ ಸಾಧ್ಯ ಮೇಡಮ್? ಯಾವ್ದೋ ಒಂದು ಇಷ್ಟ ಆಗ್ತಿರಲ್ಲ, ಹೌದಪ್ಪ ಅದು ಇಷ್ಟ ಆಗ್ತಿರಲ್ಲ, ಇಲ್ಲ ಇಷ್ಟ ಆಗ್ತಿಲ್ಲ ಅಷ್ಟೇ. ಅದನ್ನ ದ್ವೇಷಿಸೋ ಅವಶ್ಯಕತೆ ಇಲ್ಲ ನಮಗೆ, ಅಲ್ವಾ? ಇಲ್ಲಿ ನನಗೆ ನೋವಿದೆ, ಇಷ್ಟ ಆಗ್ತಿಲ್ಲ ನನಗೆ, ಹೌದಪ್ಪ ಇಲ್ಲಿ ನೋವಿದೆ, ನೋವಿನ ಅನುಭವ ಹೇಗಿದೆ ಅದನ್ನ ಪರಿಶೀಲಿಸೋದು, ಹಂಗೆ ಬಿಡೋದು, ಅದು ಇರೋದಕ್ಕೆ ಬಿಡೋದು ಅದನ್ನ. ಅದನ್ನ ಮುಂದಿನ ಇದ್ರೊಳಗೆ ತಗೊಳ್ಳೋಣ ಮೇಡಮ್, ವೆಬಿನಾರ್ ಅಲ್ಲಿ. ಏನಂದ್ರೆ ಒಂದು ನಮ್ಮ ಜೀವನ ಇರೋದು, ಇನ್ನೊಂದು ಜೀವನದ ಕಂಡೀಷನ್ಗಳು. ನಾವೇನ್ ಮಾಡ್ತಿದೀವಿ, ಜೀವನದ ಕಂಡೀಷನ್ಗಳನ್ನ ಬದಲಾಯಿಸೋದ್ರ ಮುಖಾಂತರ ನಮ್ಮ ಜೀವನವನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಇದು ಹೋದ್ರೆ ನಾನು ಚೆನ್ನಾಗಿರ್ತೀನಿ, ಇದು ಹಿಂಗಾದ್ರೆ ನಾನು ಚೆನ್ನಾಗಿರ್ತೀನಿ, ಅವೆಲ್ಲ ಕಂಡೀಷನ್ಸ್, ಸೌಲಭ್ಯಗಳು. ಆ ಸೌಲಭ್ಯಗಳಿಂದ ನನ್ನ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಳೋ ಅಂತ ಪ್ರಯತ್ನವನ್ನು ನಾವು ಮನಸ್ಸು ಮಾಡ್ತಾ ಇರತ್ತೆ. ಅದು ಸರಿ ಕೆಟ್ಟದ್ದಂತಲ್ಲ, ಆ ಮನಸ್ಸು ಪ್ರಯತ್ನ ಮಾಡ್ತಾ ಇರತ್ತೆ. ಆದ್ರೆ ಅದಕ್ಕೋಸ್ಕರ ಇಡೀ ಜೀವನವನ್ನೇ ತ್ಯಾಗ ಮಾಡಿರುತ್ತೆ. ಜೀವನನೇ ಬೇರೆ, ಜೀವನದ ಸೌಲಭ್ಯಗಳೇ ಬೇರೆ. ಆ ಸೌಲಭ್ಯಗಳ ಹಿಂದೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಸೌಲಭ್ಯ ಚೆನ್ನಾಗಾಯ್ತು ಅಂತಂದ್ರೆ ಇನ್ನೂ ಅತಿ ಆಸೆ ಬರುತ್ತೆ. ಅದು ಏನಾದ್ರು ಸೌಲಭ್ಯ ಸರಿ ಆಗದೆ ಇದ್ರೆ ವ್ಯಸನಕ್ಕೆ ಹೋಗ್ತಾ ಇರ್ತದೆ. ಅದರಿಂದ ಏನು ಉಪಯೋಗ? ಎರಡು ಕಡೆಯಿಂದನೂ ಹೊಡೆತ ಬೀಳುತ್ತೆ. ಎರಡು ಕಡೆನೂ ಹೊಡೆತ ಬೀಳುತ್ತೆ. ಕರೆಕ್ಟ್. ಅದಕ್ಕೆ ಪತಂಜಲಿ ಮಹರ್ಷಿ ಹೇಳೋದು ಮೇಡಮ್, 2.15 ಸೂತ್ರದಲ್ಲಿ, ಪತಂಜಲಿ ಸೂತ್ರದಲ್ಲಿ, ಎಲ್ಲಾ ಅನುಭವಗಳು ದುಃಖಕ್ಕೆ ಕಾರಣ ಆಗ್ತವೆ ಅಂತ ಬುದ್ಧನು ಅದನ್ನೇ ಹೇಳೋದು. ಅದಕ್ಕೆ ದುಃಖ ಅಂತೇಳಿ ಅನ್ನುವಂಥದ್ದು ನಾನು ತುಂಬಾ ಪ್ರಮುಖವಾಗಿ ಉಪಯೋಗ ಮಾಡಿದ್ದು. ಪ್ರತಿಯೊಂದು ಅನುಭವನು ದುಃಖನೇ ಮೇಡಮ್. ಅದನ್ನ ಯಾವಾಗ ನಾವು ಅರಿತೀವೋ ಆಗ ಅನುಭವದ ಬದಲಾಗಿ ಗಮನ ಅರಿವಿಗೆ ಬರುತ್ತೆ. ಇಲ್ಲ ಅಂದ್ರೆ ನಾವು ಎಲ್ಲಿವರೆಗೆ ಅರಿವಿಗೆ ಪ್ರಾಮುಖ್ಯತೆ ಕೊಡಲ್ಲ, ನನಗೆ ಅನುಭವಕ್ಕೆ ಕೊಡ್ತೀನಿ ನಾನು ಅಂತ ಹೇಳಂದ್ರೆ ದುಃಖಕ್ಕೆ ಕೊಡ್ತಾ ಇದೀವಿ ಅಂದಂಗೆನೆ. ಇದು ಒಳ್ಳೆಯದು, ಇದು ನನಗೆ ಬೇಕು, ಇದು ಕೆಟ್ಟದ್ದು ನನಗೆ ಬೇಡ, ಎಲ್ಲ ಅನುಭವಗಳು ಅಷ್ಟೇ. ಅದು ಅರಿವಲ್ಲ. ಅರಿವಂತ ಹೇಳಂದ್ರೆ ಈ ಕ್ಷಣದಲ್ಲಿ ಇರೋವಂಥದ್ದು, ಸತತವಾಗಿ ಇರೋವಂಥದ್ದು, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರೋವಂಥದ್ದು, ಅದು ಬೇರೆನೇ ಕ್ಷೇತ್ರ. ನಮ್ಮ ಜರ್ನಿ ಏನಂತ ಹೇಳಿದ್ರೆ ಅನುಭವದಿಂದ ಅರಿವಿನತ್ತ ಅಷ್ಟೇ. ಧನ್ಯವಾದಗಳು. ಶುಭರಾತ್ರಿ. ಶುಭರಾತ್ರಿ ಎಲ್ಲರಿಗೂ. ಎಲ್ಲರೂ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಕಮೆಂಟ್ಸ್ ಹಾಕಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಏನೇ ಸಜೆಷನ್ಸ್ ದಯವಿಟ್ಟು ಶೇರ್ ಮಾಡಿ. ಏನೇ ಸಮಸ್ಯೆಗಳಿದ್ರು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಣ. ಗುಡ್ ನೈಟ್. ಶುಭರಾತ್ರಿ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈ ಸಲ 10th ಬ್ಯಾಚಿಗೆ ಇದಕ್ಕೆ ಹೋಗಿದ್ದೀರಾ?